ಭಜನ್ ಪರಮಾತ್ಮನಂತೆ ಸ್ವಧರ್ಮವನ್ನು ಬಿಟ್ಟುಬಿಟ್ಟು ಚರಣಾಂಬುಜಂ ಹರೇ ಹೇ ಭಜನ್ ಪರಮಾತ್ಮನ ಪಾದಕಮಲವನ್ನು ಭಜನೆ ಮಾಡ್ತಿದ್ದಾಗ ಅಪಕ್ವ ಇನ್ನೂ ಪಕ್ವವಾಗಿಲ್ಲ ಅವರು ಸಾಧನೆಯಲ್ಲಿ ಅಥ ಪತೆ ತಥೋ ಯದಿ ಸ್ವಧರ್ಮವನ್ನು ಬಿಟ್ಟು ದೇವರ ಆರಾಧನೆ ಮಾಡ ಅರ್ಥ ಇಲ್ಲ. ಸ್ವಧರ್ಮ ಆರಾಧನ ಮಚ್ಯುತಸ್ಯ ನಿಜವಾಗ್ಲೂ ದೇವ್ರ ಪೂಜೆ ಅಂದರೆ ಯಾವುದು? ತನ್ನ ವಿಹಿತ ಕರ್ಮವನ್ನು ನಿಷ್ಕಾಮನೆಯ ಮಾಡಿ ಕೃಷ್ಣಾರ್ಪಣ ಅಂತ ಒಪ್ಸೋದೆ ಸ್ವಧರ್ಮದ ಮುಖ್ಯವಾದ ಅಂಶ. ಸ್ವಧರ್ಮ ಯಾವುದೂ ಮಾಡ್ತಾ ಇಲ್ಲ. ಹೇಗೆ ಅಂದರೆ ಪರೀಕ್ಷೆಗೆ ಹೋಗಿಲ್ಲ, ಸೇವೆ ಮಾಡ್ತಾ ಕೂತಿದ್ದಾನೆ, ಪಾಸಾಗೋದು. ಪರೀಕ್ಷೆಗೆ ಹೋಗಿಲ್ಲ ಅವರು, ಗೊತ್ತಾಯ್ತು. ಅಲ್ಲಿ ಕೂತ ಮೇಲೆ ಮುಂದಿನ ಪ್ರಶ್ನೆ ಅದೇ ಇಲ್ಲ. ಆದಷ್ಟು ಸ್ವಧರ್ಮವನ್ನು ಬಿಟ್ಟು ಎಂದೂ ಸಹ ನಾವು ದೇವರ ಆರಾಧನೆ ಮಾಡ್ತೇವೆ ಅಂತ ಹೇಳಿದರೆ ಅದು ಪತನಕ್ಕೆ ದಾರಿ. ಯತ್ರ ಕ್ವವಾ ಭದ್ರಮಭೂತ ಮುಷ್ಯಕೋ ವಾರ್ಥಃ ತಾಪ್ತೋ ಭಜತಾಂ ಸ್ವಧರ್ಮಂ. ಯತ್ರ ಕ್ವವ ಭದ್ರಮಭೂತ ಮುಷ್ಯಕಃ, ಅದೇನೋ ಸ್ವಲ್ಪ ಒಳ್ಳೇದಾಗ್ಬೋದು ಅವನಿಗೆ ಅಂತ ತಿಳ್ಕೊಂಬಲ್ಲ. ಅರ್ಥಂ ಆಪ್ತಃ ಭಜತಾಂ ಸ್ವಧರ್ಮ. ಆದರೆ ಅದೇ ಸ್ವಧರ್ಮವನ್ನು ಭಜನೆ ಮಾಡ್ತಾ ಇದ್ದರೆ ಅವನಿಗೆ ಒಳ್ಳೆಯದಾಗಲೇಬೇಕು. ಅಂದರೆ ದೇವರು ಅನುಗ್ರಹ. ಸ್ವಧರ್ಮವನ್ನು ಮಾಡ್ತಾ ಇದ್ದರೆ ಇವತ್ತಲ್ಲ ನಾಳೆ ಜ್ಞಾನ ಬರೋ ಸಂಭವ ಇದೆ ಅವನಿಗೆ. ಅದನ್ನು ತ್ಯಾಗ ಮಾಡಿದರೆ ಬರೋದಿಲ್ಲ. ಕರ್ಮಣ ಜ್ಞಾನ ಮಾತನೋತಿ. ಆದ್ದರಿಂದ ಸ್ವಧರ್ಮಾಚರಣೆಯನ್ನು ಮಾಡ್ತಾ ಇದ್ದರೆ ಅವರಿಗಿರೋ ಒಂದು ಅನುಕೂಲ. ಸ್ವಧರ್ಮವನ್ನು ಬಿಟ್ಟು ದೇವರ ಆರಾಧನೆ ಮಾಡ್ತೇನೆ ಅಂತ ಹೇಳಿದರೆ ಅದು ಧರ್ಮಾಚರಣೆ ಅಲ್ಲ. ಹರೌ ಗುರೌ ಮಯಿ ಭಕ್ತ್ಯಾನುವೃತ್ಯ ವಿತೃಷ್ಣಯ ದ್ವಂದ್ವ ತಿತಿಕ್ಷಯ ಚ ಸರ್ವತ್ರ ಜಂತೋರ್ವ್ಯಸನಾವಗತ್ಯ ಜಿಜ್ಞಾಸಯ ತಪಸೇಹಾ ನಿವೃತ್ಯ. ಹರೌ ಗುರೌ ಮಯಿ ಭಕ್ತ್ಯ ಅನುವೃತ್ಯ ವಿತೃಷ್ಣಯ ದ್ವಂದ್ವ ತಿತಿಕ್ಷಯ ಚ ಸರ್ವತ್ರ ಜಂತೋ ವ್ಯಸನಾವಗತ್ಯ ಜಿಜ್ಞಾಸಯ ತಪಸ ಮತ್ತು ಈಹಾ ನಿವೃತ್ಯ. ಇಷ್ಟು ವಿಷಯ ಇರಬೇಕು. ಹರೌ ಗುರೌ ಮಯಿ, ತಾನು ಹರಿ ಋಷಭನಾಮಕ ಪರಮಾತ್ಮ ಹೇಳ್ತಾನೆ, ನನ್ನಲ್ಲಿ ಮತ್ತು ಗುರುವು ತಾನೇ ಹರಿಯು ತಾನೆ. ಉಳಿದವರಿಗಾದರೆ ಉಳಿದವರಿಗೆ ಆಚಾರ್ಯರಿಗೆ ಹರಿ ಗುರು ಇಬ್ಬರು ಒಂದೇನೆ. ಉಳಿದವರಿಗೆಲ್ಲ ಹಾಗಲ್ಲ. ಆಚಾರ್ಯ ಗುರುಗಳು ದೇವರು ಇದಾಗಿದ್ದಾರೆ. ಅವರೊಳಗೆ ನಿಂತು ಉಪದೇಶ ಮಾಡಿಸೋ ಪರಮಾತ್ಮನೇ. ಅವರೊಳಗೆ ಏನಿರಬೇಕು? ಭಕ್ತಿಯನ್ನು ಹೊಂದಬೇಕು. ಬರೀ ಹರಿಭಕ್ತಿಯನ್ನು ಮಾಡಿದರೆ ಸಾಧ್ಯ ಇಲ್ಲ, ಗುರುಭಕ್ತಿಯನ್ನು ಮಾಡಬೇಕು ಅಂತ ಅರ್ಥ. ಅದಕ್ಕೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಹೇಳಿ. ಜ್ಞಾನದಿಂದ ಮುಕ್ತಿ, ಜ್ಞಾನ ಕೊಡೋದು ಗುರುಗಳು, ಆ ಮುಕ್ತಿ ಕೊಡೋದು ದೇವರು. ಅದಕ್ಕೆ ಮೊದಲು ಗುರುಭ್ಯೋ ನಮಃ, ಆಮೇಲೆ ಹರಿ ಓಂ ಅಂತ ಹೇಳೋದು. ವೃತ್ಯ ಭಕ್ತಿಯ ಅನುವೃತ್ಯ, ಬರೀ ಭಕ್ತಿ ಮಾಡಿದರೆ ಸಾಧ, ಅನುವೃತ್ತಿಯನ್ನು ಮಾಡಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ, ಅದನ್ನು ಮಾಡಬೇಕು. ವಿತೃಷ್ಣಯ, ತೃಷ್ಣ ಅಂದರೆ ಅಪೇಕ್ಷೆ, ಫಲದ ಅಪೇಕ್ಷೆ ಇರಬಾರ್ದು. ವಿತೃಷ್ಣಯ ದ್ವಂದ್ವ ಪ್ರತೀಕ್ಷಯಾಚ ದ್ವಂದ್ವ ತಿತಿಕ್ಷಯಾಚ. ದ್ವಂದ್ವಗಳು ನಾವೇನೋ ಮಾಡ್ತೀವಿ, ಭಾರಿ ಸಮಸ್ಯೆಗಳು ಬರುತ್ತೆ ಅಂದರೆ ಗೆಲ್ಲಬೇಕಲ್ಲ. ಸಮಸ್ಯೆ ಬರುತ್ತೆ, ಅವನು ಅಪ್ ಇದ್ದರೆ ಡ್ರೈವಿಂಗ್ ಮಾಡೋದಿಲ್ಲ, ಡೌನ್ ಇದ್ದರೆ ಮಾಡೋದಿಲ್ಲ, ಅದು ಮಾಡೋದೇನೆ ಅವನಿಗೆ ಹೇಳ್ತಾರೆ. ಡ್ರೈವಿಂಗ್ ಅಂದರೆ ಏನು ಮಾಡಬೇಕು? ಅವನು ಎನಿಥಿಂಗ್ ಅದು ಅಂದರೆ ಸಾಲ್ವ್ ಮಾಡಲೇಬೇಕು. ಇದು ಡ್ರೈವರ್ ಅಂತ ಕರೆಯೋದಿಲ್ಲ. ಅದೇ ರೀತಿಯೇ ಸ್ವಧರ್ಮಾಚರಣೆ ಬಂದಾಗ ಎಷ್ಟೇ ವಿಘ್ನಗಳು ಬಂದರೂ ಕೂಡ ಅದು ಈಹಾ ನಿವೃತ್ಯ, ಯಾವ ಕಾಲಕ್ಕೂ ಕೂಡ ಈಹ ಅಪೇಕ್ಷೆಯನ್ನು ಸಂಪೂರ್ಣ ಬಿಟ್ಟಿರಬೇಕು. ಮಾಡಬೇಕಾದರೂ ಕೂಡ ಏನಿರಬೇಕು ಅವನಿಗೆ? ಎಲ್ಲಕ್ಕಿಂತ ಹೆಚ್ಚಾಗಿ ವಿತೃಷ್ಣಯ ದ್ವಂದ್ವ ತಿತಿಕ್ಷಯ ಚ ಸರ್ವತ್ರ ಜಂತೋರ್ ವ್ಯಸನಾವಗತ್ಯ. ನಾವು ಬೇರೆ ಆಗ ಮಾಡಿದ್ರಾಗತ್ತೆ, ಹೀಗೆ ಮಾಡಿತ್ತೆ ಅಂತ ಏನು ಪ್ರಯೋಜನ ಇಲ್ಲ. ಎಲ್ಲೋದ್ರೂ ಕೂಡ ಸಂಸಾರ ಅಂದರೆ ದುಃಖನೇ, ಗೊತ್ತಾಯ್ತಾ? ಯಾವುದೇ ಯೂನಿವರ್ಸಿಟಿ ಬದಲಾಯಿಸಿದ್ರು ಟೆಕ್ಸ್ಟ್ ಓದಲೇಬೇಕು, ಬೇರೆ ದಾರಿ ಇಲ್ಲ. ಇಲ್ಲಿ ಡಿಫಿಕಲ್ಟ್ ಅಂತ ಅಲ್ಲಿ ಅದೇ ಸ್ಟ್ಯಾಂಡರ್ಡೇ ಇರುತ್ತೆ ಹೊರತು ಅದು ಇವರು ಪಾಸಾಗೋ ರೀತಿಯಲ್ಲಿ ಇರೋದಿಲ್ಲ. ಅಂಥಲ್ಲಿ ಪಾಸಾದ್ರೆ ಪ್ರಯೋಜನವೂ ಇಲ್ಲ. ಅದಕ್ಕೆ ಸರ್ವತ್ರ ಜಂತೋಹೋ ವ್ಯಸನಾಪಗತ್ಯ ಜಿಜ್ಞಾಸಯ, ಜಿಜ್ಞಾಸೆ ಮಾಡಿ ವಿಚಾರ ಮಾಡಬೇಕು. ನಿರ್ವಿಚಾರವಾಗಿ ಮಾಡಿದರೆ ಮೂಢನಂಬಿಕೆ ಆಗುತ್ತೆ ಹೊರತು ಅದು
ಏನು ದೇವರನ್ನೇ ನಂಬಿಲ್ಲ ಏನೋ ಮಾಡ್ತಾನೆ, ದೇವರು ನಂಬಿ ಏನೋ ಮಾಡ್ತಾನೆ, ಏನೋ ಉಪಯೋಗ ಇಲ್ಲ. ಅದಕ್ಕೆ ಮೂಢನಂಬಿಕೆಯಿಂದ ನಂಬಿದ್ರೆ ಉಪಯೋಗ ಇಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ ತಪಸ ಇಹಾ ನಿವೃತ್ಯ, ತಪಸ್ಸನ್ನು ಮಾಡಬೇಕು. ಇದು ಕೃಚ್ಛ್ರ ಚಾಂದ್ರಾಯಣಾಧಿಕಂ ತಪ, ಆಚಾರ ಸರಿಯಾಗಿರಬೇಕು. ಕೃಚ್ಛ್ರಾದಿ ವ್ರತಗಳನ್ನು ಮಾಡಬೇಕು. ಆಮೇಲೆ ಇಹಾ ನಿವೃತ್ಯ, ಯಾವುದೇ ಫಲಾಪೇಕ್ಷೆನೇ ಯಾವ ಕಾಲಕ್ಕೂ ಬಯಸ್ಕೊಡೋದು. ಸ್ವಧರ್ಮವನ್ನು ಆಚರಣೆ ಮಾಡಿದರೂ ಕೇಳ್ಕೊಡೋದು, ಸ್ವಧರ್ಮದಲ್ಲಿ ವಿಶೇಷವಾದ ಕಾರ್ಯಗಳನ್ನು ಮಾಡಿದರೂ ಫಲಾಪೇಕ್ಷೆ ಇರಬಾರ್ದು. ಕೆಲವು ಕೇಳ್ತೇವೆ, ಸಂಧ್ಯಾವಂದನೆ ಫಲ ಕೇಳೋದಿಲ್ಲ, ಸತ್ಯನಾರಾಯಣ ಪೂಜೆ ಕೇಳ್ತೇವೆ ಅಂದ್ರಲ್ಲ, ಯಾವುದಕ್ಕೂ ಕೇಳಬಾರ್ದು. ಹಾಂ, ಯಾರು ಇವರೆಲ್ಲ ಸಂಸಾರಿಗಳೇ ಗೊತ್ತಾಯ್ತಾ. ಆಸ್ಪತ್ರೆಯಲ್ಲಿ ಯಾವ ಬೆಡ್ಡಲ್ಲಿ ಇದ್ದರೂ ಅವರು ಪೇಷಂಟ್ ಹೊರತು ಕ್ಲಾಸ್ ಎ ವಾರ್ಡ್ ಏನು ಉಪಯೋಗ ಇಲ್ಲ. ಆ ಕ್ಲಾಸ್ ಎ ಪೇಷಂಟ್ ಆಗ್ತಾರೆ ಹೊರತು ಅವರು ಪೇಷಂಟ್ ಅಲ್ಲ ಅಂತ ಆಗೋದಿಲ್ಲ. ಆದ್ದರಿಂದ ಯಾವುದೇ ಕಾಲ ಅಪೇಕ್ಷೆ ಇರಲೇ ಕೊಡು. ಆ ಅಪೇಕ್ಷೆ ಒಳಗೂ ಇರ್ಕೊಡೋದು, ಹೊರಗೂ ಇರ್ಕೊಡೋದು. ಅಂದರೆ ಹೀಗೆ ಒಂದು ಅಪೇಕ್ಷೆಯಿಂದ ಕೆಲಸ ಮಾಡಿದ, ಕೆಲಸ ಮಾಡಿ ಫಲ ಕೇಳಿದ, ಎರಡೂ ಸರಿಯಲ್ಲ. ಅಪೇಕ್ಷೆಯಿಂದ ಶುರು ಮಾಡಿದ ಆಮೇಲೆ ಬಿಟ್ಬಿಟ್ಟ, ಯೋಚನೆ ಇಲ್ಲ. ಚಿಕ್ಕ ಮಕ್ಕಳಿಗೆ ಫಲ ಜಾಸ್ತಿ ತಿಂತಾರೆ, ಔಷಧಿ ತಗೋತಾರೆ, ವಾಸಿ ಆಗಿಬಿಟ್ಟ. ಆದರೆ ಅದನ್ನು ಗೆಲ್ಲಬೇಕು. ಅದಕ್ಕೆ ಜಿಜ್ಞಾಸಯ, ವ್ಯತ್ಯಾಸ ಮಾಡಿ. ಯಾರು ಬರೋ ಸುಮ್ಮನೆ ಮೆಡಿಕಲ್ ಸುಮ್ಮನೆ ಮನೆ ಬಂತಾ, ಇದೇನೇ ಮನೆ ಬರುತ್ತಾ, ಏನು ಮಾಡ್ತಾರೆ ಅದಕ್ಕೆ ಸಿಕ್ಕಾಬಟ್ಟಿ ಪ್ರಯತ್ನ ಪಡ್ತಾರೆ. ಸ್ವಲ್ಪ ಅದೇ ಪ್ರಯತ್ನ ಇಲ್ಲಿ ಮಾಡಿದರೆ ಎಷ್ಟೋ ಅಡ್ರೆಸ್ ಮಾಡಿಬಿಡ್ತಾರೆ. ಆ ಪ್ರಯತ್ನ ಮಾಡೋದಿಲ್ಲ. ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತಾರೆ ಡ್ಯೂಟಿ, ಆ ಡ್ಯೂಟಿ, ಇದು ಎಕ್ಸ್ಟ್ರಾ ವರ್ಕು, ಏನೇನೋ ಅನುಭವಿಸ್ತಾರೆ. ಬೇರೆ ಊರು ಅನುಕೂಲ ಇರೋದಿಲ್ಲ, ಇಷ್ಟು ಕಷ್ಟಪಟ್ಟು ಹೋಗ್ತಾರೆ. ಅದೇ ರೀತಿ ಶಾಸ್ತ್ರ ಓದಿಬಿಟ್ರೆ ಅರ್ಥ ಆಯ್ತು. ಅದೇ ಹೇಳ್ತಾರೆ ಆಚಾರ್ಯ ಹೇಳಿದ್ದಷ್ಟೇ, ಭಾರಿ ಕಷ್ಟಪಡಬೇಡಿ. ಲೌಕಿಕಕ್ಕೆ ಎಷ್ಟು ಕಷ್ಟಪಡ್ತಿರಲ್ಲ ಅಷ್ಟೇ ಕಷ್ಟಪಟ್ಟರೆ ಬುತ್ತಿ ಹೋಗಿಬಿಡ್ತೀನಿ ಅಂತ. ನ್ಯೂಸ್ ಪೇಪರ್ ಓದಕ್ಕೆ ಎಷ್ಟು ಇಂಟ್ರೆಸ್ಟಿಂದ ಕೂತಿರ್ತಾರೆ, ಅದೇ ರೀತಿ ಶಾಸ್ತ್ರ ಓದಕ್ಕೆ ಕೂತ್ರೆ ಬಂದಿಲ್ಲ ಪೇಪರ್ ಏನು ಭಾವಿಷ್ಯ ಇರೋದಿಲ್ಲ. ಅದರಲ್ಲಿ ಮುಕ್ತರಾಗೋ ವಿಚಾರ ಏನು, ಅದನ್ನು ಕಾದಿದ್ದು ಅವನು ಬರಲಿಲ್ಲ ಟೆನ್ಷನ್ ಮಾಡ್ತಾರೆ. ಇದಕ್ಕೆ ಯೋಚನೆ ಮಾಡ್ತಾರೆ. ಆದಷ್ಟು ಇದು ಅದು ಒಂದು ದಿವಸ ರಜೆ, ಇವತ್ತು ಪೇಪರ್ ಇಲ್ಲ ಅಂದ್ಬಿಟ್ರೆ ಏನು ಕೈ ಕಟ್ಟರಾಗಿಬಿಡತ್ತೆ. ಅರ್ಥ ಆಯ್ತಾ. ಬಿಟ್ಟಿರ್ಲಿಕ್ಕಾಗಲ್ಲ. ಅದು ಲೋಕವಾರ್ತೆ ಅಂತ, ಅದಕ್ಕೆ ಲೋಕವಾರ್ತೆ. ತದನಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ, ಭಾಳ ಮುಖ್ಯವಾದ ಅಂಶ. ಅದಕ್ಕೆ ಇವತ್ತು ಜಿಜ್ಞಾಸೆ ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಜಿಜ್ಞಾಸೆ ಕಷ್ಟ ಅಲ್ಲ, ನಾವು ಮಾಡೋದನ್ನು ಸರಿಯಾಗಿ ಮಾಡಿಬಿಟ್ರೆ ದೇವರ ಅನುಗ್ರಹ ಮಾಡೇ ಮಾಡ್ತಾನೆ. ನಿರ್ವೈರ ಸಾಮ್ಯೋಪಶಮೇನ ಅರ್ಥಾಯ್ತು. ಮತ್ಕರ್ಮಭಿ ಮತ್ಕಥಯಾಚ ನಿತ್ಯಂ ಮತ್ಪಾದ ಸಂಗಾತ್ ಗುಣಕೀರ್ತನಾನ್ಮೇ ನಿರ್ವೈರ ಸಾಮ್ಯೋಪಶಮೇನ ಪುತ್ರಾಃ ಜಿಹಾಸಯಾ ದೇಹ ಗೇಹಾತ್ಮಬುದ್ಧೇಃ. ಮತ್ಕರ್ಮಭಿಃ ಮತ್ಕಥಯಾ, ಮತ್ಕರ್ಮಭಿಃ ಮತ್ಕಥಯಾ ಚ ನಿತ್ಯಂ ಮತ್ಪಾದ ಸಂಗಾತ್ ಗುಣಕೀರ್ತನಾತ್ ಮೇ ನಿರ್ವೈರ ಸಾಮ್ಯೋಪಶಮೇನ ಪುತ್ರಾಃ ಜಿಜ್ಞಾಸಯಾ ದೇಹ ದೇಹಾತ್ಮಬುದ್ಧೇಃ. ಮತ್ಕರ್ಮಭಿಃ, ನಾನು ಹೇಳಿದ ಕೆಲಸ ಮಾಡ್ಕೊಂಡಿರ್ಬೇಕು. ಯಾರದೇ ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾನ? ಮನೆ ಕೆಲಸ ಮಾಡಿದ್ರೆ ಕೊಡೋದಿಲ್ಲ, ಬೇರೆ ಕೆಲಸ ಮಾಡಿದ್ರೆ ಕೊಡೋದಿಲ್ಲ. ಹೇಳಿದ ಕೆಲಸನೇ ಮಾಡಬೇಕು. ಮತ್ಕರ್ಮಭಿಃ ಮತ್ಕಥಯಾಚ ನಿತ್ಯಂ, ನಿತ್ಯದಲ್ಲೂ ಕಥಾಶ್ರವಣ, ಕಥೆ ಕೇಳಬೇಕು ಅಂತ, ಶಾಸ್ತ್ರ ವಿಚಾರ ಕೇಳಬೇಕು ಅಂತ. ದೇವರ ಮಹಿಮೆ ಕಥಾ ಶಬ್ದ, ಹರಿಕಥಾಮೃತ ಸಾರ ಅಂದರೆ ಒಂದು ಕಥೆನೂ ಇಲ್ಲ ಅದರೊಳಗೆ. ಮಹಿಮೆ ಅಂತ ಅರ್ಥ. ಕಥಾ ಶಬ್ದಕ್ಕೆ ಮಹಿಮೆ ಅಂತ ಕರೆಯೋದ್ರಿಂದ ಯಾವುದು ನನ್ನ ಮಹಿಮೆನ ಕೇಳ್ತಾ ಇರಬೇಕು. ಚ ನಿತ್ಯಂ ಮತ್ಪಾದ ಸಂಘ, ಮತ್ಪಾದ ಸಂಘ, ನನ್ನ ಪಾದ ಸಂಘವನ್ನು ಮಾಡಬೇಕು. ಒಂದು ಪಾದ ಅಂದರೆ ಪದ, ದೇವರು ಬರೆದ ಭಾಗವತಾದಿ ಗ್ರಂಥಗಳನ್ನು ಸೇವನೆ ಮಾಡ್ತಾ ಇರಬೇಕು. ಗುಣಕೀರ್ತನಾನ್ಮೇ, ಮತ್ತಿನ್ನೊಬ್ಬರಿಗೆ ಹೇಳಬೇಕು, ಕೇಳಬೇಕು. ಎರಡು ಭಾಗ, ಹರಿಷೇ ಕಾರೈಷೇ ಚ. ನಿರ್ವೈರ ಸಾಮ್ಯೋಪಶಮೇನ ಪುತ್ರ, ಮತ್ತು ನಿರ್ವೈರ, ಯಾರಾದರೂ ಕೂಡ ದ್ವೇಷ ವೈರಗಳನ್ನ ಇಡಬಾರ್ದು. ಸಾಮ್ಯ, ನಿಷ್ಪಕ್ಷಪಾತವಾಗಿ ನಡ್ಕೊಡ್ಬೇಕು. ಉಪಶಮ ಇರಬೇಕು. ನಿರ್ವೈರ ಸಾಮ್ಯ ಉಪಶಮ ಮೂರು ಒಂದು ಯೂನಿಟ್, ಅದಕ್ಕೆ ಏಕವಚನದಲ್ಲಿ ಹೇಳಿಬಿಟ್ಟಿದ್ದಾರೆ. ಪುತ್ರಾಹ, ಇದು ಭರತಾದಿ ಮಕ್ಕಳನ್ನು ಕೂಡಿಸ್ಕೊಂಡು ಪರಮಾತ್ಮ ಋಷಭನಾಮಕ ಪರಮಾತ್ಮ ಹೇಳ್ತಕ್ಕಂಥ ಮಾತು. ಪುತ್ರಾಹ ಜಿಹಾಸಯ ದೇಹಗೆ ಆತ್ಮಬುದ್ಧೇ, ಯಾವಾಗಲೂ ಅದು ಹಾತು ಮಿಚ್ಛಾ ಜಿಹಾಸ, ಯಾವಾಗಲೂ ಕೂಡ ಬಿಡ ಯೋಚನೆ ಇರಬೇಕು. ಏನು ಬಿಡಬೇಕು? ದೇಹ ಗೇಹ ಆತ್ಮಬುದ್ಧೇ, ದೇಹವೇ ಜೀವ, ಮನೆಯೇ ಜೀವ ಅಂದ ಬುದ್ಧಿ ಬಿಡಬೇಕು ಯಾವಾಗಲೂ ಕೂಡ. ಅದಿಟ್ಕೊಂಡು ಮಾಡಿದರೆ ಅದೇ ಅಭಿಮಾನ ಬಿಡೋದು ಅಂದರೆ ಅದು. ಅಹಂಕಾರ ಮಮಕಾರ ಬಿಟ್ಟಿರಬೇಕು. ಇವೆಲ್ಲ ಸೇವೆ. ಹೌದು. ಮತ್ಕರ್ಮಭಿರ್ ಮತ್ಕಥಯಾ ಚ ನಿತ್ಯಂ ಮತ್ಪಾದ ಸಂಗಾತ್ ಗುಣ
ನಿರ್ವೈರಸಾಮ್ಯೋಪಶಮೇನ ಪುತ್ರಾಃ ಜಿಹಾಸಯಾ ದೇಹ ದೇಹಾತ್ಮಬುದ್ಧೇಃ ಅಧ್ಯಾತ್ಮಯೋಗೇನ ವಿವಿಕ್ತ ಸೇವಯಾ ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸಮ್ಯಕ್ ತಚ್ಛ್ರದ್ಧಯಾ ಬ್ರಹ್ಮಚರ್ಯೇಣ ಶಶ್ವತ್ ಅಸಂಪ್ರಮಾದೇನ ಜಪೇನ ವಾಚ್ಯಯೇನ ವಾಚಾಂ. ಅಧ್ಯಾತ್ಮಯೋಗೇನ ಅಧ್ಯಾತ್ಮ ಪರಮಾತ್ಮ ದೇವರ ಜೊತೆ ಕಾಂಟ್ಯಾಕ್ಟ್ ಇರಬೇಕು ಯಾವಾಗ. ಪುಸ್ತಕ ಇಲ್ಲದೆ ಹೇಗೆ ವಿದ್ಯಾರ್ಥಿ ಆಗಲಿಕ್ಕೆ ಸಾಧ್ಯ ಇಲ್ವೋ, ಶಾಸ್ತ್ರ ಇಲ್ಲದೆ ಇದು ಇಲ್ಲ, ಪುಸ್ತಕ ಇಲ್ಲದೆ ಅದು ಇಲ್ಲ. ಲೌಕಿಕಕ್ಕೂ ಪುಸ್ತಕ ಬೇಕು, ಶಾಸ್ತ್ರಕ್ಕೂ ಪುಸ್ತಕ ಬೇಕು. ಅದು ಬರೀ ಪುಸ್ತಕ ಇದ್ದರೆ ಸಾಲದು, ವಿಷಯ ಗಮನ ಇರಬೇಕು. ಶಾಸ್ತ್ರ ಇದ್ದರೆ ಸಾಲದು, ಪ್ರತಿಪಾದ್ಯ ದೇವರು ಅಂತ ಎಚ್ಚರಿಕೆ ಇರಬೇಕು. ಅದಕ್ಕೆ ಅಧ್ಯಾತ್ಮ ಯೋಗ ಅಂದರೆ ಕಾಂಟ್ಯಾಕ್ಟ್ ಅಂತ, ಸಂಬಂಧ ಇರಬೇಕು. ವಿವಿಕ್ತ ಸೇವಯ ಐಸೋಲೇಟ್ ಆಗಿರಬೇಕು. ಗೊತ್ತಲ್ಲ, ಕೊರೋನಾ ಬಂದ ಮಾಡಿದ್ರಲ್ಲ ಆ ಥರ ಇರಬೇಕು. ಆದಷ್ಟು ಕೂಡ ಏನಾಗಬಾರ್ದು, ಆಗ ಮಾತ್ರ ಮಾಡಿಬಿಟ್ರು. ಯಾವಾಗಲೂ ಹಾಗಿದ್ದರೆ ಸಮಾಜದಲ್ಲಿ ಎಲ್ಲ ರೀತಿಯ ಆರೋಗ್ಯ ಇರುತ್ತೆ. ಅದು ದೇಶ ಅಸೂಯ ಪ್ರಶ್ನೆ ಅಲ್ಲ, ಕರ್ತವ್ಯ. ಅದೆಲ್ಲರೂ ಸುಖವಾಗಿರಬೇಕು ಅಂತಿದ್ರೆ ಹಾಗೆ ನಡ್ಕೊಂಡೇಬೇಕು. ವಿವಿಕ್ತ ಸೇವಯ, ವಿವಿಕ್ತ ಅಂದರೆ ಆದಷ್ಟು ಜನಸಂಬಂಧ ಇರದ ಜಾಗದಲ್ಲಿ ಇರಬೇಕು. ವಿದ್ಯಾರ್ಥಿಗಳು ಮಧ್ಯೆ ಓಡಾಡ್ತು ಓದಕ್ಕಾಗುತ್ತೆ ಅವರಿಗೆ. ಅದಕ್ಕೆ ಲೈಬ್ರರಿ ಅಂತ ಮಾಡಿದ್ದಾರೆ, ಫ್ಯೂಚರ್ ಕ್ಲಾಸ್ ಹೋಗ್ತಾರೆ, ಎಲ್ಲ ಮನೆಯಲ್ಲಿ ಸಪರೇಟ್ ರೀಡಿಂಗ್ ರೂಮ್ ಮಾಡ್ಕೊಂಡಿರ್ತಾರೆ. ಆ ರೀತಿ ಇರಬೇಕು. ವಿವಿಕ್ತ ಸೇವಯ ಏನ ಅದು ಸಜ್ಜನರ ಮಧ್ಯೆ ಇದ್ದರೆ ಹೇಳಿದ್ನೆಲ್ಲ ಇನ್ನೊಬ್ಬ ಸೇರಬೇಡ, ಕ್ಲಾಸ್ಮೇಟ್ಸು ಸೇರು. ಯಾಕೆ ಇಲ್ಲದವ್ರು ಏನು ಗೊತ್ತಾಗ ವಿಷಯನೇ ಹೋಗಿ ಅನೌನ್ಸ್ ಮಾಡಿದರು, ತಕ್ಷಣ ಬಂದು ಹೇಳ್ತಾಳೆ ಅದಾಗಿದೆ ನಾಳೆ. ಅದಕ್ಕೆ 100 ಜನ ಕೂತಿದ್ದಾರೆ, ಬರೆದಿಸ್ ಪರೀಕ್ಷೆ ಇದೆ, ನೋ ಪ್ರಾಬ್ಲಮ್. ಎಲ್ಲ ಒಂದೇ ಸಬ್ಜೆಕ್ಟು, ಬೇರೆ ಬೇರೆ ಕೂತ್ಬಿಟ್ಟಿದ್ದಾರೆ, ಭಾರಿ ಪ್ರಾಬ್ಲಮ್. ಇನ್ನೊಬ್ಬರು ಕೂತ್ರೆ ಸಾಕು, ತುಂಬ ಜನ ಬೇಕಿಲ್ಲ. ಒಬ್ಬನೇ ಕೂತ್ರೆ ಸ್ಪಾಯ್ಲ್ ಮಾಡಿಬಿಡ್ತಾರೆ. ವಿಭಕ್ತಿ ಸೇವೆಗೆ ಅರ್ಥ ಇದೆ. ಉಳಿದವರಿಂದ ದೂರ ಇರಬೇಕು ಅಂದರೆ ಅನ್ಕನ್ಸಲ್ಡ್ ಪರ್ಸನ್ ದೂರ ಇರಬೇಕು, ಕನ್ಸಲ್ಟಿಂದ ಹತ್ತಿರ ಇರಲೇಬೇಕು. ವಿವಿಕ್ತ ಸೇವಯ ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸಮ್ಯಕ್. ನೋಡಿ ಯಾವ್ಯಾವ ಜಯ: ಪ್ರಾಣಜಯ, ಇಂದ್ರಿಯಜಯ, ಆತ್ಮಜಯ. ಪ್ರಾಣಾಯಾಮ ಇತ್ಯಾದಿಗಳು, ಇಂದ್ರಿಯಗಳು, ಆತ್ಮ ಅಂತ ಹೇಳಿದ್ರೆ ಮನಸ್ಸು. ಇವುಗಳನ್ನು ಅಭಿಜಯ ಚೆನ್ನಾಗಿ ಗೆಲ್ಲಬೇಕಿದೆ. ಅಭಿಜಯೇನ ಅವ್ರು ಲೈಸೆನ್ಸ್ ಕೊಡೋಕ್ಕಿಂತ ಮುಂಚೆ ಫುಲ್ ಕಂಟ್ರೋಲ್ ಇದೆಯಲ್ಲ ನೋಡ್ತಾನೆ ವೆಹಿಕಲ್ ಮೇಲೆ, ಆಮೇಲೆ ಲೈಸೆನ್ಸ್ ಕೊಡ್ತಾನೆ. ವೆಹಿಕಲ್ ಮೇಲೆ ಕಂಟ್ರೋಲ್ ಅಂದರೂ ಒಂದೇ, ಜಿತೇಂದ್ರಿಯತ್ವ ಅಂದರೂ ಒಂದೇ. ಅದನ್ನು ನೋಡ್ಕೊಂಡ್ಮೇಲೆ ಇವನು ಸಿದ್ಧಿ ಬರೋದು. ಸಮ್ಯಕ್ ಸ್ವಲ್ಪ ಇದ್ದರೆ ಸಾಲು, ಸರಿಯಾಗಿರಬೇಕು. ಸಮ್ಯಕ್ ಯಾತಕ್ಕೆ ಹೇಳಿದ್ರು, ಕುಡಿದು ಬಿಟ್ಟು ಜಯೇಂದ್ರಿಯ ಬಂತು ಕೇಳಿದರೆ, ಕುಡ್ದ ಡ್ರಗ್ಸ್ ತೊಗೊಂಡ ನೋಡ್ರಿ ಹಾಗೆ ಬಿದ್ದಿದ್ದಾನೆ, ನಿಶ್ಚಿಂತೆ. ಅಲ್ಲಿ ನಿಶ್ಚಿಂತೆ ಅಲ್ಲ, ಉಳಿದವರಿಗೆಲ್ಲ ಚಿಂತೆ ಅವನಿಂದ ಇರಬಾರ್ದು. ಅದಕ್ಕೆ ಸಮ್ಯಕ್ ಒಳ್ಳೆಯದ ಓದು, ಚೆನ್ನಾಗಿ ಓದು ಅಂತ ಹೇಳ್ತಾರಲ್ಲ ಹಾಗೆ ಸರಿಯಾದ ದಾರಿಯಲ್ಲಿ ಪಾಸ್ ಮಾಡು. ತಚ್ಶ್ರದ್ಧಯ ಬ್ರಹ್ಮಚರ್ಯೇಣ, ದೇವರಲ್ಲೆಲ್ಲ ಏನೇನು ಎಲ್ಲದರಲ್ಲೂ ಶ್ರದ್ಧೆ ಇರಬೇಕು. ಬ್ರಹ್ಮಚರ್ಯೇಣ, ಬ್ರಹ್ಮಚರ್ಯ ಹೊರಗಿನ ಬ್ರಹ್ಮಚರ್ಯ ಒಂದು, ಎಲ್ಲ ಇಂದ್ರಿಯಗಳು. ಬ್ರಹ್ಮ ಅಂದರೆ ಪರಮಾತ್ಮನಲ್ಲಿ ಹಾಕೋದು ವಿವಾದ ಬ್ರಹ್ಮಚರ್ಯ. ಶಶ್ವತ್ ಅಸಂಪ್ರಮಾದೇನ, ಯಾರಕ್ಕೂ ಪ್ರಮಾದ ಮಾಡಕ್ಕೆ ಹೋಗಬಾರ್ದು. ಜಯೇನ ವಾಚಾಂ, ಮಾತಿನ ಮೇಲೆ ಹತೋಟಿ ಇರಬೇಕು. ಹತೋಟಿ ಇರಬೇಕು ಅಂದ್ರೆ ಏನು? ತಪ್ಪು ಹೇಳ್ಕೊಡೋದು, ಸರಿ ಇರಬೇಕು, ಸುಳ್ಳು ಹೇಳ್ಕೊಡೋದು, ಅವೆಲ್ಲ ಮಾತಿನ ಮೇಲೆ ಹತೋಟಿ ಅಂತ ಹೇಳಿದರೆ ಅದು. ಜಯೇನ ವಾಚ ವಾಗ್ಯತಃ ಅಂತ ಹೇಳ್ತಾರೆ. ಜಪ ಇತ್ಯಾದಿ ಮಾಡಬೇಕಾದ್ರೆ ಮಾತಾಡ್ಕೊಡೋದು, ಮಾತಾಡಿದ್ರೆ ಜಪ ಹೋಯ್ತಾನೆ. ಗೊತ್ತಾಯ್ತಾ? ಒಂದು ಮಧ್ಯೆ ಎಷ್ಟೋ ಮಾಡಿರ್ತಾನೆ, ಮಾತಾಡಿದ್ರೆ ಮೊದಲಿಂದ ಮಾಡಬೇಕು. ಮತ್ತೆ ಇದು ಪ್ರಾಯಶ್ಚಿತ್ತ ಮಾಡ್ಕೊಂಡು ಮುಂದುವರಿಸ್ಬೇಕಲ್ಲ. ಹಾಗೆ ಮುಂದುವರಿಸಿದ್ರೆ ಕೌಂಟ್ ಆಗೋದಿಲ್ಲ. ಎಣಿಸ್ಬೇಕಾದ್ರೆ ದುಡ್ಡು ಎಣಿಸ್ತಿರ್ತಾರೆ, 80 ನೋಟ್ ಎಣಿಸ್ಬಿಟ್ಟಿದೆ, ಇನ್ನಿಬ್ಬರು ಯಾರೋ ಮಾತಾಡಿಸ್ಬಿಟ್ರು ಹೋಯ್ತು. ಮತ್ತೆ 1-2 ಶುರು ಮಾಡ್ತಾರೆ. ಯಾಕೆಂದ್ರೆ 2000 ರೂಪಾಯಿ 10 ನೋಟುಗಳವೆಲ್ಲ. ₹1 ನೋಟ್ ಆದರೆ ಪರವಾಗಿಲ್ಲ, ಅದು ನೋಟೆ ಹೆಚ್ಚಾಗ್ತದೆ, ಗಮನ ಜಾಸ್ತಿ ಇರುತ್ತೆ. ಆಚರಣೆ ಮಾಡೋದು, ಪಥ್ಯ ಪ್ರಾಣಾಯಾಮ ಮಾಡಬೇಕು, ಅವೆಲ್ಲ ಮತ್ತೆ ಅಂಗನ್ಯಾಸ, ಕರನ್ಯಾಸ. ಅದ್ರ ಬದಲು ಮಾತಾಡದೇ ಇರೋದು ಕ್ಷೇಮ. ಯಾವುದೇ ಪ್ರಾಯಶ್ಚಿತ್ತ ಕೇಳಿದ ಮೇಲೆ ತಪ್ಪು ಮಾಡದೇ ವಾಸಿ ಅನ್ಸುತ್ತೆ. ಮಾಡಿಕೊಳ್ಳೋದಕ್ಕೆ ಅದಕ್ಕೆ ಸಾಮಾನ್ಯ ಪ್ರಾಯಶ್ಚಿತ್ತ ಹಾಗಿಟ್ಟಿರ್ತಾರೆ, ಸ್ವಲ್ಪ ಜಾಸ್ತಿನೇ ಇಟ್ಟಿರ್ತಾರೆ. ಯಾಕಂದ್ರೆ ಅದನ್ನು ಅಭ್ಯಾಸ ಮಾಡ್ಕೊಬಿಡ್ಬಾರ್ದು. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಅಭ್ಯಾಸ ಮಾಡ್ಕೋಬಾರ್ದು ಅಂತೇಳಿ ಅದಕ್ಕೊಂದು ಇದು ಹಾಕಿರ್ತಾರೆ. ಗೊತ್ತಾಯ್ತಾ? ಸ್ಮಾಲ್ ಥಿಂಗ್ ಇರ್ಬೋದು, ಆದರೆ ಹೆವಿ ಪೆನಾಲ್ಟಿ. ಇವತ್ತು ಉಲ್ಟಾ ಬಟ್ಟ ಮಾಡಿಬಿಡ್ತಾರೆ. ಯಾವುದೋ ಒಬ್ಬ ಪ್ಲೇಯರು 20 ವರ್ಷ ಆದಮೇಲೆ ಕೇಸು, ಅವನು ತಪ್ಪತ್ತು ₹1,000 ಫೈನ್. ಅವನು 10 ಲಕ್ಷ ಬೇಕಾದ್ರೂ ಕೊಡ್ತಿದ್ದ ಅಂತ ಏನು ಮಾಡಿದ, ಇವತ್ತೇ ತೊಗೊಬಿಡು, ಅಡ್ವಾನ್ಸ್ ತೊಗೊಬಿಡಬಾರ್ದು, ತಪ್ಪು ಮಾಡ್ತೀವಿ ಅಂತ ಹೇಳ್ದ. ಗೊತ್ತಿಲ್ಲ ನಿಮಗೆ ಅದು ಕಥೆ? ನೋಡ್ತಿರ್ಬೇಕು ಅವನ್ನೆಲ್ಲ. 20 ವರ್ಷ ಕೇಸ್ ಮಾಡಿ ₹1,000 ಫೈನ್. ಮೀನಿಂಗ್ ಇದೆ ಅದಕ್ಕೆ ಏನಾದರೂ ಕೂಡ. ಭಾರಿ ಅನ್ಯಾಯ. ಅವ್ನು ಹೆವಿ, ಅವ್ನು ಏನು ತಪ್ಪು ಮಾಡಬಾರ್ದು ಅನ್ಸುತ್ತೆ. ಅವ್ನು ಎಷ್ಟು ಕೋಟ್ಯಾಧೀಶ, ಅವರು ಮಿಲಿಯನಿಯರ್ ಅವರು.
ವಯಸ್ಸಾದವರು ಇಂಥ ಜನ ಇದ್ದಾರೆ. ಅಂದರೆ ಇದು ಅವ್ಯವಸ್ಥೆನೇ ಜನಕ್ಕೆ ಏನು ಮಾಡುತ್ತದೋ ತಪ್ಪು ಮಾಡೋಕ್ಕೆ ಎನ್ಕರೇಜ್ ಮಾಡೋದು. ಇಷ್ಟು ಕೊಟ್ಟು ಪೆನಾಲ್ಟಿ ಕೊಟ್ಟರೆ ಆಯ್ತು ಬಿಡು ಅಂತೇಳಿ. ಸರ್ವತ್ರ ಮದ್ಭಾವ ವಿಚಕ್ಷ ಹೇಳಿದರೆ ಒಂದು ಏಕಾಶಿ ಉಪಾಸನ ಮಾಡದೆ ಹೋಗ್ಬಿಟ್ರೆ ಲಕ್ಷ ನಮಸ್ಕಾರ ಪ್ರಾಯಶ್ಚಿತ್ತ ಅಂದರು. ದಯವಿಟ್ಟು ಬಿಡೋದು, ಅದಕ್ಕಿಂತ ಮಾಡೋದೇ ವಾಸಿಸ್ಬಿಡೋದು. ಯಾತಕ್ಕೆ ಒಂದು 10 ಮಾಡೋದಕ್ಕೆ ಸುಸ್ತೋಡೋದು. ಲಕ್ಷ ಏನು ಮಾಡ್ತಾನೆ ಮತ್ತೆ ಎಷ್ಟು ಏಕಾಶಿ ಬಿಟ್ಟರೆ ಎಷ್ಟು ಲಕ್ಷ ಮಾಡಬೇಕು? ಗೊತ್ತಾಯ್ತಾ? ಆಪತ್ಕಾಲ ಇಲ್ಲ, ಫಲಾಹಾರ ಮಾಡ್ದ, ಅದಕ್ಕೆ 10,000 ರೂಪಾಯಿ 10,000 ನಮಸ್ಕಾರ ಹಾಕೋದು. ಅದ್ರ ಬಗ್ಗೆ ಸುಮ್ಮನೆ ಇರೋದು ಆಸೆ ಅನಿಸ್ಬೇಕು. ಅದು ಪ್ರಾಯಶ್ಚಿತ್ತದ ಇನ್ಸ್ಟೆನ್ಷನಲ್ಲಿ ಪ್ರಾಯಶ್ಚಿತ್ತ ಹಾಕೋದು ಉದ್ದೇಶ ಅಲ್ಲ, ಉಳಿಸ್ಬೇಕು. ಮತ್ತು ಎಲ್ಲರೂ ಇದು ಬಸ್ಗಳಿಗೆ ಹಾಕ್ತಾರೆ, ಟ್ರಾಫಿಕ್ ರೂಲ್ಸ್ ಫೈನ್ ಹಾಕ್ತಾರೆ. ಅದು ಹುಡುಕ್ ಬೇಕು ಮಾಡಿ ದುಡ್ಡು ಕೊಡಿ ಅಂತ ಕೇಳೋದಿಲ್ಲ. ಅದು ಬೇಕು ಮಾಡಬೇಡಿ, ಮಾಡಿದರೆ ಕೊಡಿ. ಉದ್ದೇಶ ದುಡ್ಡು ಕಲೆಕ್ಟ್ ಮಾಡೋದಲ್ಲ. ಅದು ಯಾವುದೇ ಒಂದು ಪ್ರಾಯಶ್ಚಿತ್ತ ಉದ್ದೇಶ ಅದನ್ನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ತಾತ್ಪರ್ಯ ಅಲ್ಲ, ತಪ್ಪು ಮಾಡಬಾರ್ದು ಅನ್ನೋ ತಾತ್ಪರ್ಯ. ಅದಕ್ಕೆ ಒಮ್ಮೊಮ್ಮೆ ಮಾಡಿದ್ರೆ ಹೇಗೆ ಮ್ಯಾನೇಜ್ ಮಾಡ್ತಾರೆ, ಹೆಚ್ಚರ ಮಾಡೋಕ್ಕಾಗೋದಿಲ್ಲ. ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಯೋಗೇನ ಧೃತ್ಯುದ್ಭವ ಸತ್ವಯುಕ್ತಃ ಲಿಂಗಂ ವ್ಯಪೋಹೇತ್ ಕುಶಲೋಹಮಾಖ್ಯಂ. ಸರ್ವತ್ರ ಮದ್ಭಾವ ವಿಚಕ್ಷಣೇನ, ಎಲ್ಲ ಕಡೆ ಭವತೀತಿ ಭಾವ, ಎಲ್ಲ ಕಡೆ ತಾನಿದ್ದೇನೆ ಅಂತ ಹೇಳ್ತಾನೆ ದೇವರು. ಹುಡ್ದವ್ರು ಇವಾಗ ದೇವರಿದ್ದಾನೆ ಅಂತ ತಿಳ್ಕೊಂತ, ನಾನಿದ್ದೇನೆ ಅಂತ ತಿಳ್ಕೊಂತೇಳಿ. ಎಲ್ಲ ಕಡೆ ನಾನಿದ್ದೆ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣ ಹೇಳಿದ್ದಾರೆ, ಎಲ್ಲ ಕಡೆ ದೇವರಿದ್ದಾನೆ. ಅದು ನೋಡಬೇಕು. ಮದ್ಭಾವ ವಿಚಕ್ಷಣೇನ ಜ್ಞಾನೇನ, ಜ್ಞಾನ ಇರಬೇಕು. ಜ್ಞಾನ ಹೇಗಿರ್ಬೇಕು ಗೊತ್ತಾ? ವಿಜ್ಞಾನ ವಿರಾಜಿತೇನ, ವಿಜ್ಞಾನದಿಂದ ಜೋರ ಹೊಡಿಬೇಕು. ಏನೋ ಎಲ್ಲದರಲ್ಲೂ ಜಸ್ಟ್ ಪಾಸ್ ಉಪಯೋಗ ಇಲ್ಲ. ಹೇಗಿರ್ಬೇಕದು? ಒಂದಕ್ಕೆ ಅಂತ ಒಂದು ಜಾಸ್ತಿ ಮಾರ್ಕ್ಸ್ ಇದೆ, ಖುಷಿ ಆಗಬೇಕು. ನಾವು ಅದಕ್ಕೆ ದೇವ್ರ ಪೂಜೆ ಶುರು ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು? ದೀಪಂ ಪ್ರಜ್ವಾಲ್ಯ, ದೀಕ್ಷೆ ಯಾವಾಗಲಿರುತ್ತೆ, ದೊಡ್ಡದು ಮಾಡಿ ಅಂತ ಅರ್ಥ. ರಾತ್ರಿ ಹಚ್ಚಿಟ್ಟಿರ್ತಾನೆ, ಸ್ವಲ್ಪ ಆಗಲಿ ಏನಾಗಿರುತ್ತೆ, ಅದು ಕಡಿಮೆ ಆಗಿರುತ್ತೆ. ದೊಡ್ಡದು ಮಾಡಿಬಿಡಿ. ಅದೇನು ಮಾಡಿ ಇದೇ ದಿವಸ ಆರೋಗ್ಯ ಬಿಡತ್ತಾಗಿದೆ. ದೊಡ್ಡದು ಮಾಡಿದರೆ ಮತ್ತೆ ದಿವಸ ಉರಿಯುತ್ತಾ ಇದೆ. ಹೇಗೆ ನಮಗೆಲ್ಲದೂ ಕೂಡ ಚೆನ್ನಾಗಿರೋ ಪಾತ್ರೆ ತೊಳೆದ ಹೊಳಗೆ ಬರಬೇಕು, ಹೊತ್ತಾನೆ ಬಟ್ಟೆ ಹೊಗಳಿತಾ ಇರಬೇಕು. ಅದಕ್ಕೆ ಜ್ಞಾನ ವಿಜೃಂಭಿಸ್ತಾ ಇರಬೇಕು. ಅದರ ಅರ್ಥ ಏನದಕ್ಕೆ? ಒಳ್ಳೆ ಪ್ರಕಾಶಮಾನವಾದ ಜ್ಞಾನ ಇರಬೇಕು. ವಿಜ್ಞಾನ ವಿರಾಜಿತೇನ ಯೋಗೇನ ಧೃತ್ಯುದ್ಭವ ಸತ್ವಯುಕ್ತ. ಯೋಗ ತಾನು ವಿಹಿತವಾದ ಯೋಗವನ್ನು, ಜ್ಞಾನ ಯೋಗ, ಕರ್ಮಯೋಗ, ಭಕ್ತಿ ಯೋಗ, ಅದರಲ್ಲಿ ಇನ್ವಾಲ್ವ್ ಆಗಿರಬೇಕು. ಯಾವುದಾದ್ರು PCM ಅಂತ ಆರಿಸ್ತಾರಲ್ಲ, ಯಾವುದಾದ್ರು ಸಬ್ಜೆಕ್ಟ್ ಆರಿಸ್ಬೇಕಾದ್ರೆ ಯಾವ್ದು ಆರಿಸಿದ್ರೆ ಕೋರ್ಸೇ ಆಗೋದಿಲ್ಲ. 3 ಭಕ್ತಿ ಯೋಗ, ಜ್ಞಾನಯೋಗ, ಕರ್ಮಯೋಗ. ಧೃತಿ ಉದ್ಭವ ಸತ್ವಯುಕ್ತ, ಧೃತಿಯಿಂದ ಬರ್ತಕ್ಕ, ಧೈರ್ಯದಿಂದ ಬರ್ತಕ್ಕ. ಕಾರ್ತಿಕ ಮಾಸ ಸ್ನಾನ ಮಾಡಬೇಕು ಅಂತ ಹೊಡ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ, ಆಗೋದು ಚಳಿ ತಡ್ಕೊಳ್ಳೋದಕ್ಕೆ ಬಿಸಾಕಿ ಎದ್ದು ಬಿಡಬೇಕು. ಅದಕ್ಕೆ ಧೈರ್ಯ ಬೇಕು. ಅದಕ್ಕೆ ಧೃತಿ ಉತ್ಸವ, ಅದೇ ಉತ್ಸವ. ಧೃತಿ ಉದ್ಭವ ಸತ್ವ, ಅದರಿಂದ ಹುಟ್ಟತಕ್ಕಂತಹ ಸತ್ವಗುಣ ಜಾಸ್ತಿ ಆಗುತ್ತೆ. ಧರ್ಮಾಚರಣೆ ಮಾಡ್ಲಿಕ್ಕೆ ಹೊರಟಾಗಿ ಏನೋ ಒಂದು ಸಂಕಲ್ಪ ಪಡ್ತಾನೆ, ಅವನೇನಾಗ್ತಾನೆ, ಇನ್ಸ್ಪಿರೇಷನ್ ಬರುತ್ತೆ, ಅದರಿಂದ ಬೆಳಿಬೇಕು. ಲಿಂಗಂ ವ್ಯಪೋಹೇತ್ ಕುಶಲೋಹಮಾಖ್ಯಂ. ಆಮೇಲೆ ಲಿಂಗಂ ವ್ಯಪೋಹೇತ್, ಲಿಂಗ ದೇಹ ಕಳ್ಕೋಬೇಕು. ಅನೇಕ ಲಿಂಗ ಶರೀರದ ವಿಷಯ ಬಂದಿದೆ. ಕುಶಲೋ ಅಹಮಾಖ್ಯಂ, ಅದು ಯಾವುದದು ಅಂತ ಕೇಳಿದರೆ ಅಹಂಕಾರ ಮಮಕಾರಗಳೇ ಅದು ರಿಸಲ್ಟ್. ಲಿಂಗದೇಹ ಅಂಥೇಳಿ ನಮ್ಮ ಲಿಂಗದೇಹ ಕಣ್ಣಿಗೆ ಕಾಣುತ್ತಾ? ಅಹಂಕಾರ ಮಮಕಾರ ಕಣ್ಣಿಗೆ ಕಾಣುತ್ತೆ, ರೋಗ ಕಣ್ಣಿಗೆ ಕಾಣೋದಿಲ್ಲ, ಸಿಂಪ್ಟಮ್ಸ್ ಕಾಣಿಸುತ್ತಲ್ಲ ಹಾಗೆ. ಅಹಂ ಒಂದು ದೊಡ್ಡ ಸಿಂಪ್ಟಮ್ ಇದು. ಅಹಂಕಾರ ಇದೆ ಅಂದರೆ ಅವನೇನು ಲಿಂಗದೇಹ ಗಟ್ಟಿಯಾಗಿ ಕುತ್ಕೊಂಡಿದೆ ಅಂತ ಅರ್ಥ. ಅಹಮಾಖ್ಯಂ ಪುತ್ರಾಂಶ್ಚ ಶಿಷ್ಯಾಮಿಶ್ಚ ಪಿತಾ ಗುರುರ್ವಾ ಮಲ್ಲೋಕ ಕಾಮೋ ಮದನುಗ್ರಹಾರ್ಥ ಇತ್ತಂ ವಿಮನ್ಯು ಅನುಶಿಷ್ಯಾತ್ ಅತಜ್ಞಾನ್ ನ ಯೋಜಯೇತ್ ಕರ್ಮಸು ಕರ್ಮಮೂಢಾನ್. ಇದು ಎಷ್ಟು ಇಂಪಾರ್ಟೆಂಟ್ ಹೇಳ್ತಾರೆ. ಪುತ್ರಾಂಶ್ಚ ಶಿಷ್ಯಾಮಿಶ್ಚ ಪಿತಾ ಗುರುರ್ವಾ ಮಲ್ಲೋಕ ಕಾಮ ಮದನುಗ್ರಹಾರ್ಥ ಇತ್ತಂ ವಿಮನ್ಯು ಅನುಶಿಷ್ಯಾತ್ ಅತಜ್ಞಾನ್ ನ ಯೋಜಯೇತ್ ಕರ್ಮಸು ಕರ್ಮಮೂಢಾನ್. ಪುತ್ರಾಂಶ್ಚ ಶಿಷ್ಯಾಮಿಶ್ಚ, ಪುತ್ರರನ್ನು ಶಿಷ್ಯರನ್ನು. ನಮ್ಮ ಶಿಷ್ಯರೇ ಇಲ್ಲ ಅಂದರೆ ಅಲ್ಲ, ಗುರುಗಳಿಗೆ ಹೇಳಿತು. ತಂದೆ ಶಿಷ್ಯ ಪುತ್ರನ್, ಗುರುಗಳು ಶಿಷ್ಯನ್. ಪುತ್ರಾಂಶ್ಚ ಶಿಷ್ಯಾಮಿಶ್ಚ ಪಿತಾ ಗುರುರ್ವ ಮಲ್ಲೋಕ ಕಾಮ. ನಾನು ಲೋಕಕ್ಕೆ ಬರಬೇಕು ಅಂತಿದ್ದರೆ, ವೈಕುಂಠಕ್ಕೆ ಬರಬೇಕು ಅಂತಿದ್ದರೆ ಹೀಗಿರಬೇಕು.
ಬೇರೆ ವೀಸಾ ಪಾಸ್ಪೋರ್ಟ್ ಮಾಡಿಸ್ಲೇಬೇಕು ಅಂತ ಕಂಪಲ್ಸರಿ ಆಗೋ, ಇಲ್ಲ ಹೋದರೆ ನೋ ಎಂಟ್ರಿ ಅಂತ ಹೇಳ್ತಾರೆ. ಅವ್ರನ್ನ ಏನು ಮಾಡಬೇಕು, ಅವರಿಗೆ ಮದನುಗ್ರಹಾರ್ಥ ಅವ್ರ ಶಿಕ್ಷಣ ಕೊಡಬೇಕು. ಯಾತಕ್ಕೆ? ನಾನು ಅನುಗ್ರಹ ಮಾಡ್ತೇನೆ ಮಾಡಿದ್ದಕ್ಕೆ, ಅವರು ಅನುಗ್ರಹ ಮಾಡಬೇಕಾಗಿಲ್ಲ. ಇವತ್ತು ಹುಡುಗರು ಪಾಠ ಹೇಳ್ತಾರೆ ಕ್ಲಾಸಲ್ಲಿ, ದುಡ್ಡು ಯಾರು ಕೊಡ್ತಾರೆ? ಸಂಸ್ಥೆ ಕೊಡುತ್ತೆ, ಸರ್ಕಾರ ಕೊಡುತ್ತೆ. ಅರ್ಥ ಆಯ್ತಾ? ಅದನ್ನು ನಾನು ನೋಡ್ಕೊತೇನೆ, ಯೋಚನೆ ಮಾಡಬೇಡ. ನಾವೇನು ಇವರೇ ಕೊಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದು ತಪ್ಪು. ಅವರೇ ಕೊಡೋದ್ರಿಂದ ಪಾಪ ಅವ್ರು ಇದ್ರೆ ಬರ್ತಿದ್ದಾಕೆ ಓದಲಿಕ್ಕೆ. ಆದ್ದರಿಂದ ಅವನು ಕೊಡೋ ಹಾಗಿಲ್ಲ, ಕಡಿಸಿದವ್ರು ಕೊಡ್ತಾರೆ, ಇಲ್ಲಿ ಹೇಳಿದವ್ರು ಕೊಡ್ತಾರೆ. ಪರಮಾತ್ಮ ಹೇಳಿರೋದ್ರಿಂದ ನೀವು ಮಾಡಿಸಿ, ಯೋಚನೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳ್ತಾರೆ. ಮಲ್ಲೋಕ ಕಾಮೋ ಮದನುಗ್ರಹಾರ್ಥ. ಯಾವ ಸರ್ಕಾರಿ ಆಫೀಸ್ಗಳಲ್ಲೂ ಕೂಡ ಮನೆಯಿಂದ ಟೇರ್ ತೊಗೊಂಬ, ಚೇರ್ ತೊಗೊಂಡು ಬಾ, ಏನು ಹೇಳೋದಿಲ್ಲ. ಪೆಂದಾಗಿದ್ದರೂ ಅಲ್ಲೇ ತೊಗೋಬೇಕು. ಮನೇಲಿ ಇತ್ತಿದ್ರು ಕೂಡ ಇಲ್ಲಿ ಕೇಳಿದ್ರೆ ಕೊಡ್ತಾರೆ, ಮನೆಯಿಂದ ತೊಗೊಂಬ ಅಂತ ಹೇಳೋದಿಲ್ಲ. ಅದು ದೇವ್ರು ಏನು ಮಾಡಿದ್ದಾನೆ? ಬರೀ ಕೈಲಿ ಹುಟ್ಟು ಬರ್ತಾನೆ, ಎಲ್ಲ ವ್ಯವಸ್ಥೆ ಕೊಟ್ಟಿರ್ತಾನೆ. ಬರೀ ಕೈಲಿ ಆಫೀಸ್ಗೆ ಹೋಗ್ತಾನೆ, ಎಲ್ಲ ಕೆಲಸ ಮಾಡೋದಕ್ಕೆ ಏನು ಕೇಳಿದ್ರು ಆಫೀಸ್ ಸಂಬಂಧಪಟ್ಟಿದ್ದು ಏನಿದ್ರೂ ಕೊಡ್ತಾರೆ, ಬೇರೆ ಕೇಳಿದ್ರೆ ಕೊಡೋದಿಲ್ಲ. ಆ ದೇವ ಸಾಧನೆಗೆ ಏನು ಬೇಕೋ ಅಷ್ಟು ಕೊಡೋ ವ್ಯವಸ್ಥೆ ಮಾಡಿದ್ದಾನೆ. ಮದನುಗ್ರಹಾರ್ಥ ಇತ್ತಂ ವಿಮನ್ಯು ಅನುಶಿಷ್ಯ ತತಜ್ಞಾನ್. ಇಂಪಾರ್ಟೆಂಟ್ ಇದು. ವಿಮನ್ಯು ಕೋಪ ಬಿಟ್ಟು ಹೇಳಿ ಅಂತ ಹೇಳ್ತಾರೆ. ಸಿಟ್ಟು ಮಾಡಿಕೊಂಡು ಕಲ್ಲಿ ಹೇಳೋಕ್ಕಾಗೋದೇ ಇಲ್ಲ, ತಪ್ಪು ಮಾಡೇ ಮಾಡ್ತಾರೆ. ಆದ್ದರಿಂದ ವಿಮನ್ಯು ಕೋಟ್ ಇಟ್ಕೊಂಡು ಮಾಡಬಾರದು, ಶಾಂತವಾಗಿ ಹೇಳಬೇಕು. ಕೋಪ ಮನ್ಯು, ಮನ್ಯು ಅಂದರೆ ಕೋಪ, ಅದು ಬೇರೆ. ಮನ್ಯು ಅಂದರೆ ಅದಕ್ಕೆ ಇಂಧನ ಅಂತ ಅರ್ಥ. ನರಸಿಂಹದೇವರು ಮುಖ್ಯವಾಗಿ ಮನ್ಯು ಅಂತ ನರಸಿಂಹದೇವರು. ದೃಷ್ಟಿನ ಕೋಪ ಅವರಷ್ಟು ಯಾರಿಗಿದೆ? ಮತ್ತೆ ಹೆಸರಿಗೆ ನಾಟಕ ಅದು, ಗೊತ್ತಾಗ ನಿಜವಾದ ಕೋಪ ಅಲ್ಲ ಇದು. ಹಾಗಲ್ಲ, ನಿಜವಾದ ಕೋಪನೇ ಗೆಲ್ಲಬೇಕು. ವಿಮನ್ಯು ಹಾಂ, ನರಸಿಂಹದೇವರಿಗೆ ಅದು ಮನ್ಯು ಎಂಬುದು. ಮುಖ್ಯವಾಗಿ ನರಸಿಂಹದೇವರೇ ದೇವರು. ಕೋಪ, ಶೋಕ ಅನೇಕ ಅರ್ಥ ಇದೆ. ಮುಖ್ಯ ಅರ್ಥ ನರಸಿಂಹದೇವರು ಅಂತಾನೆ. ಇಲ್ಲಿ ಹಾಗಲ್ಲ, ನರಸಿಂಹದೇವರು ಬಿಡಬೇಕು ಅಂತ ಅರ್ಥ ಅಲ್ಲ. ವಿಮನ್ಯು ಅಂದರೆ ಕೋಪ ಬಿಡಬೇಕು ಅಂತ ಅರ್ಥ. ವಿಮನ್ಯು ಅದಕ್ಕೆ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಕಾಮಕ್ರೋಧಗಳು ಎಲ್ಲ ಸಾಧನೆಗೆ ಅಡ್ಡಿ ಆಗುತ್ತೆ. ಆದ್ದರಿಂದ ಅದು ಬಿಟ್ಬಿಡ್ಬೇಕು. ವಿಮನ್ಯು ಅವನು ಶಿಷ್ಯಾತ್ ಅತ ಜ್ಞಾನ್. ಈ ಸ್ಕೂಲು ಕಾಲೇಜಲ್ಲಿ ಏನು ಮಾಡ್ತಾರೆ, ಬ್ಯಾಕ್ವರ್ಡ್ ಆಗಿದ್ದಾರೆ, ಸ್ಪೆಷಲ್ ಕ್ಲಾಸ್ ತೊಗೊಳ್ಳಿ ಅಂತ ಹೇಳ್ತಾರೆ. ಯಾಕೆ? ಪಾಪ ಅರ್ಥ ಆಗ್ತಾ ಇಲ್ಲ ಅವರಿಗೆ. ಅದು ಇದಲ್ಲ, ಪಕ್ಷಪಾತ ಅಲ್ಲ. ಆ ರೀತಿ ಮಾಡಿ ಹೇಳಬೇಕು. ಯಾಕೆ ಅತಜ್ಞರು, ವಿಷಯ ಗೊತ್ತಿಲ್ಲ ಅವರಿಗೆ ಪಾಪ. ಅದಕ್ಕೆ ಹೇಳಿದ್ರು ಶಾಂತವಾಗಿ ಹೇಳಬೇಕು. ಅಲ್ಲಿ ವಿಮನ್ಯು ಅಂತ ಕೋಪ ಇರಬಾರ್ದು, ಹೊಡಿತಾನೆ. ಆ ಕೋಪ ಇರೋದು ಅವನ ಮೇಲಲ್ಲ, ತಪ್ಪು ಮಾಡ್ತಾನೆ, ಅದಕ್ಕೋಸ್ಕರ ಸರಿ ಹೇಳ್ಬಿಡ್ತಾರೆ, ಗುಡ್ ಅಂದ್ಬಿಡ್ತಾನೆ. ಆ ಥರ ತಪ್ಪು ಹೇಳಿದಾಗ ಶಿಕ್ಷೆ ಕೊಟ್ಟ, ಸರಿ ಹೇಳಿದಾಗ ಫೈನ್ ಅಂತ ಹೇಳಿ ಆ ಥರ ಇರಬೇಕೆ ಹೊರತು ತಪ್ಪು ಹೇಳಿದ್ದನ್ನು ದೊಡ್ಡದು ಮಾಡ್ಕೊಂಡು ಏನು ಮಾಡ್ಕೊಂಡು ಸಾಧನೆ ಇದೆ. ಸಾಧನೆಯಿಂದ ಕಲಿಯೋದು. ಕಲಿಯೋ ಹೊತ್ತಿನಲ್ಲಿ ಏನು ತಪ್ಪು ಮಾಡೇ ಮಾಡ್ತಾನೆ. ತಪ್ಪು ಮಾಡಿದವ್ರು ಕಲಿಯೋಕೆ ಯಾಕೆ ಬರ್ತಾರೆ, ಗೊತ್ತಿದೆ ಅಂತ ಆಗಿಬಿಡೋದು. ಆ ಹೊತ್ತಿನಲ್ಲಿ ಹೇಳೋನಿಗೆ ಕೋಪ ಇದ್ದರೆ ಉಪಯೋಗ ಇಲ್ಲ. ವಿಮನ್ಯು ಅರುಶಿಷ್, ಅದಕ್ಕೆ ಬನ್ನಿ ಒಂದು ನರಸಿಂಹ ಅಂತ ಅರ್ಥ ಮಾಡಿಕೊಂಡ್ರೆ ವಿಶೇಷಣ. ನರಸಿಂಹದೇವರು ಧ್ಯಾನ ಮಾಡ್ಕೊಂಡಿದ್ರೆ ವಿಘ್ನಗಳು ಪರಿಹಾರ ಆಗುತ್ತೆ ಅಂತ ಅರ್ಥ. ಶಿಷ್ಯಾನ್ ಅತಜ್ಞಾನ್, ಅವ್ರ ಬಗ್ಗೆ ಜ್ಞಾನ ಇರಬೇಕು, ಅವರಿಗೆ ಗೊತ್ತಿಲ್ಲ, ಅದಕ್ಕೆ ಹಾಗೆ ಮಾಡ್ತಿದ್ದಾರೆ. ಅದಕ್ಕೆ ಮಾಡೋ ಕೆಲಸ ಪ್ರಾಣಿಗಳನ್ನು ಯಾಕೆ ಇದು ಮಾಡೋದಿಲ್ಲ ಮನುಷ್ಯ? ತಿಳುವಳಿಕೆ ಇಲ್ಲ ಪಾಪ. ಆದ್ದರಿಂದ ಚಿಕ್ಕ ಮಕ್ಕಳು ಪಶುಗಳಿದ್ದಾಗೆ ಇರ್ತಾರೆ. ನಿಧಾನವಾಗಿ ಎಜುಕೇಟ್ ಮಾಡ್ತಾ ಹೋಗಬೇಕು. ಅದು ಮಲಮೂತ್ರ ವಿಸರ್ಜನೆ ಅದನ್ನು ಆಡ್ತಾ ಕೂತ್ಬಿಡ್ತಾರೆ ಅಲ್ಲೇ. ಅವ್ರಿಗೆ ಏನು ಗೊತ್ತಿರೋದಿಲ್ಲ. ಅದನ್ನು ಇವನೇನು ಮಾಡಬೇಕು, ಮಗು ಆಡುತ್ತಲ್ಲ, ಇದು ಇದನ್ನು ಮಾಡಿ ತಿರ್ಸಿ ಕ್ಲೀನ್ ಮಾಡಿ 4 ಸತಿ ಅವನಿಗೆ ಅರ್ಥ ಆಗುತ್ತೆ, ಓ ಇದು ತಪ್ಪು ಅಂತ ಗೊತ್ತಾಗತ್ತೆ. ಅಜ್ಞಾನ. ಒಟ್ಟಿನ ಮೇಲೆ ನಯೋಜಯೇತ್ ಕರ್ಮಸು ಕರ್ಮ ಮೂಢ. ಮೆಕ್ಯಾನಿಕಲಿ ಕರ್ಮದ ಹಾದಿಯಲ್ಲಿ ತೊಡಗಿಸ್ಬೇಡಿ ಅವರು, ಗೊತ್ತಾಯ್ತಾ? ಇವತ್ತು ಅದೇ ಮಾಡಿಬಿಡ್ತಾರೆ, ಬರೀ ಇದನ್ನೇ ಹೇಳೋದ್ರಿಂದಾಗಿ ಇವ್ರಿಗೆ ಶಾಸ್ತ್ರಜ್ಞಾನ ಬರೋದೇ. ಸುಮ್ಮನೆ ಸಂಧ್ಯಾವಂದನೆ ಮಾಡಾಡ್ತೇನೆ, ಯಾಕೆ ಬೈದು ಬಿಡ್ತಾರೆ. ಹಾಗೆ ಹೇಳಬಾರ್ದು, ಕಾರಣ ಕೊಡಬೇಕು. ಅದಕ್ಕೆ 3 ಗಣಿ ಯಾಕೆ ಕೊಡಬೇಕು ಪ್ರಶ್ನೆ ಕೇಳ್ತಾನೆ. ಆ ಕಾಲಕ್ಕೆ ಯಾಕೆ ಕೊಡಬೇಕು ಕೇಳ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡಬೇಕು. ಆದ್ದರಿಂದಲೇ ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋಭಿಜಾಯತೆ. ಅಂಥವ್ರ ಮನೇಲಿ ಹುಟ್ಟಿದ್ರೆ ಏನಾಗುತ್ತೆ ಅವ್ರಿಗೆ? ಅಲ್ಲೇ ಬಂದುಬಿಡುತ್ತೆ. ದೇಹ ನತ್ತಾನೆ ಹಾಗೆ ಬಂದುಬಿಡತ್ತೆ. ಎಲ್ಲ ಹುಟ್ಟಿದ್ರೆ ಹೊಸದಾಗೆಲ್ಲ ಕಲಿಬೇಕು ಅವನು. ಎವ್ರಿಥಿಂಗ್ ಅಲ್ಲೇ ಇರುತ್ತೆ. ಆದ್ದರಿಂದ ಸಮಸ್ಯೆ ಇರೋದಿಲ್ಲ. ಅತಜ್ಞ ಕರ್ಮ ಮೂಢಾನ್ ತಸ್ಯೈವ ಹೇತೋಃ ಪ್ರಯತೇತ ಕೋವಿದೋ ನ ಲಭ್ಯತೆ ಯತ್ ಭ್ರಮತಾಮುಪರ್ಯಧಃ ತಲ್ಲಭ್ಯತೆ ದುಃಖಪದನ್ಯತ ಸುಖಂ ಕಾಲೇನ ಸರ್ವತ್ರ ಗಭೀರರಂಹಸ. ತಸ್ಯೈವ ಹೇತೋಃ ಪ್ರಯತೆ ನ ಲಭ್ಯತೆ ಯತ್ ಭ್ರಮತಾಮುಪರ್ಯಧಃ ತಲ್ಲಭ್ಯತೆ ದುಃಖಪದನ್ಯತ ಸುಖಂ ಕಾಲೇನ ಸರ್ವತ್ರ ಗಭೀರರಂಹಸ. ತಸ್ಯೈವ ಹೇತೋಃ ಪ್ರಯತೇತ ಕೋವಿದಃ. ಪರಮಾತ್ಮನಿಗೋಸ್ಕರನೇ ಪ್ರತಿಯೊಂದು ಕ್ಷಣದಲ್ಲಿ ವಿದ್ಯಾರ್ಥಿ ಹುಟ್ಟು ಕೂತಿರ್ತಾನೆ, ಪುಸ್ತಕ ಕೈಯಲ್ಲಿ
ಏನೋ ಕೇಳಿದ್ರೆ ಏನೋ ಹಾಕಿದ್ರೆ ಏನೋ ಮಾಡ್ತಾನೆ. ಯಾಕೆ ಅವನ ಗಮನ ಈ ಕಡೆ ಇಲ್ಲ ಅವನಿಗೆ. ತೈತೋಹೋ ಪ್ರಯತೇತ ಕೋವಿ, ಯಥೇತ ಅಂದರೆ ಸಾಕು, ಪ್ರಯತೇತ ಭಾರಿ ಪ್ರಯತ್ನ ಮಾಡಬೇಕು. ಅದೇ ಪ್ರಯತ್ನಮೇ ಕಾಮಗ್ರತೋ ನಿಧಾಯ ಭೂತಿ ಮಾಪ್ನುಮಃ. ಕೋವಿದ ನ ಲಭ್ಯತೆ, ಕೋವಿದ ನ ಲಭ್ಯತೆ. ಮನೆಯಲ್ಲಿ ಕತ್ಲಾಯ್ತು, ಸುಮ್ಮನೆ ಕೂತು ಬಿಡ್ತಾನ? ಎಲ್ಲಿ ಹೋಯ್ತು ಏನು ಹುಡುಕ್ತಾನೆ ಫಸ್ಟಿಗೆ, ಯಾಕೆ ಏನು ಎಲ್ಲಿ ಡಿಫೆಕ್ಟ್ ಇದೆ ಏನು ತಕ್ಷಣ ಒಂದು ವ್ಯವಸ್ಥೆ ಮಾಡ್ಕೊತಾನೆ, ಹುಡುಕ್ತಾನೆ, ಇದು ಮಾಡ್ತಾನೆ. ಯಾಕೆ ಅವನಿಗೆ ಕೆಲಸ ಆಗಬೇಕಾಗಿದೆ. ಇಲ್ಲ ಜ್ಞಾನ ಇಲ್ಲ, ಸದ್ಯ ಪೀಡೆ ಹೋಯ್ತು ಅಂತ ತಿಳ್ಕೊಂಡು ಹಾಗಾಗ್ಬಾರ್ದು, ಪ್ರಯತ್ನ ಪಡಬೇಕು ಅದಕ್ಕೆ. ಕೋವಿದ ತಿಳುವಳಿಕೆ ಇದ್ದವನು ದೇವರಿಗೋಸ್ಕರ, ಜ್ಞಾನಕ್ಕೋಸ್ಕರ, ದೇವರಿಗೋಸ್ಕರ ಪ್ರಯತ್ನ ಪಡ್ತಾನೆ ಇರಬೇಕು. ನ ಲಭ್ಯತೆ ಯತ್ ಪರ್ವತ ಉಪರ್ಯಥ. ಯೋಚನೆ ಮಾಡೋದು, ಎಷ್ಟು ಮೇಲೆ ಕೆಳಗೆ ಹಾರಾಡಿದರೂ ಕೂಡ ಕೆಲಸ ಆಗೋದಿಲ್ಲ. ಅದು ರೆಮಿಡಿ ಹುಡುಕ್ಬೇಕೇ ಹೊರತು ಕೂಗಾಡಿದ್ರೆ ರೈಟ್ ಬರುತ್ತಾ ವಾಪಸ್ಸು? ಹುಡುಕ್ಬೇಕಂತ. ಅದಕ್ಕೆ ಇಲ್ಲೋ ಹೋಗಿ ಏನೋ ಮಾಡ್ತೇವೆ ಎಲ್ಲೋ ಹೋಗ್ತೇವೆ ಅದು ಅರ್ಥ ಇಲ್ಲ. ಆ ಗುರಿ ಹಾಗಿರಬೇಕು, ಪ್ರಯತ್ನ ಮಾಡಬೇಕು. ತಲ್ಲಭ್ಯತೆ ದುಃಖವದನ್ಯತ ಸುಖಂ ಕಾಲೇನ ಸರ್ವತ್ರ ಗಭೀರ ರಂಹಸ. ದೃಷ್ಟಾಂತ ಕೊಡ್ತಾರೆ. ನಾವು ದುಃಖನ ಬೇಕು ಅಂತ ಪ್ರಯತ್ನ ಮಾಡ್ತೇವೋ? ಇಲ್ಲ. ಬರಲ್ಲ ಹೋದಲ್ಲ, ಸುಖದ ಹಾಗೆ ದೇವರು ಕೊಡ್ತಾರೆ ಅಂತ ಹೇಳ್ತಾರೆ. ಅದು ನಂಬಿಕೆ ಬೇಕಷ್ಟೇ. ದುಃಖ ಕೊಟ್ಟಂತಹ ದೇವರು ಏನು ಕೊಡ್ತಾನೆ? ಸುಖನೂ ಕೊಡ್ತಾನೆ. ಯಥಾ ಮುಂದೆ ಕೂಡ ಬರುತ್ತೆ, ಎಷ್ಟೊಂದು ಹೇಳ್ತಾರೆ. ಯಥಾ ದುಃಖಂ ಅಯತ್ನತಃ. ಅದೇ ಭಾಗವತ ಇದರಲ್ಲಿ ಹೇಳಿದ್ದಾರೆ. ಯಾವುದರೊಳಗೆ? ಪಾದಸ್ತೋತ್ರದೊಳಗೆ. ಇತಿ ನಾಮ ನಪರೋ ನ ಭವೇತ್ ಹರಿ ಕಥಮಸ್ಯ ವಶೇ ಜಗದೇತದಭೂ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ದುಃಖನ ಪಾಸಿಟಿವ್ ತಗೋಬೇಕು ಅವರು. ಏನು ತಗೋಬೇಕು ದುಃಖನ? ಓಹೋ, ದುಃಖ ಬಯಸಿಲ್ಲ ಬಂತು ಅಂದಮೇಲೆ ನಾವು ಸ್ವತಂತ್ರರಲ್ಲ. ಸುಖ ಬಯಸು ನಾನೇ ಮಾಡಿಕೊಂಡೆ ಅಂತ ತಪ್ಪದು. ಇದು ದೇವರು ಕೊಟ್ಟ ದುಃಖ. ಯಾವುದೋ ಕಾರಣ ತಪ್ಪಿಗೆ ದುಃಖ ಕೊಡ್ತ, ಯಾವುದೋ ಕಾರಣ ಸುಖನೂ ಕೊಡ್ತಾರೆ. ಆದ್ದರಿಂದ ಇವತ್ತು ಕತ್ಲೆ ನಾವು ಬೇಡ ಅಂದರೂ ಕೂಡ ಮತ್ತೆ ಬೆಳಗಾಗತ್ತೆ, ಬೇಡ ಅಂದರೂ ಮತ್ತೆ ಕತ್ಲಾಗತ್ತೆ. ಹಗಲು ರಾತ್ರಿಗಳು ಹೇಗೋ ಜೀವನದ ಸುಖ ದುಃಖಗಳು ಹಾಗೇನೆ. ಅಷ್ಟರೊಳಗೆ ಏನು ಮಾಡಬೇಕು ಅದನ್ನು ಮಾಡಬೇಕು ಅಷ್ಟೇ ಹೊರತು ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ತಸ್ಯೈವ ಹೇತೋ ಪ್ರಯತೇತ ಕೋವಿದೋ ನ ಲಭ್ಯತೆ ಯತ್ ಭ್ರಮತಾಮುಪರ್ಯತಃ. ತಾತ್ಪರ್ಯ ಏನು ಅಂದರೆ ಲೌಕಿಕ ಸುಖದ ಬಗ್ಗೆ ಮಾತಾಡ್ತಿರೋದು, ಶಾಸ್ತ್ರ ಸುಖದ ಬಗ್ಗೆ ಅಲ್ಲ. ಲೌಕಿಕ ಸುಖ ಅನ್ನೋದು ಬೇಡದಾದರೂ ಕೊಡ್ತಾರೆ, ದುಃಖ ಹೇಗೆ ಕೊಡ್ತಾರೋ ಹಾಗೆ. ಅದು ಅಧ್ಯಾತ್ಮಕ್ಕೆ ಮಾತ್ರ ಪ್ರಯತ್ನ ಪಡಲೇಬೇಕು. ಅಧ್ಯಾತ್ಮ ಸುಖಕ್ಕೆ ಮಾತ್ರ ಪ್ರಯತ್ನ ಪಡಲೇಬೇಕು. ಹಾಂ, ಯಾವುದಾಗ ಸುಖ ದುಃಖ ಬಂದರೆ ಅದು ಸುಖ ಅಧ್ಯಾತ್ಮನೇ ಅಲ್ಲ. ಕಾಲೇನ ಸರ್ವತ್ರ ಗಭೀರ ರಂಹಸ. ಕಾಲೇನ ಕಾಲಕ್ಕೆ ತಕ್ಕಂತೇನೆ. ಬೇಡ ಅಂದರೂ ಚಳಿಗಾಲ ಬರುತ್ತೆ, ಬೇಡ ಅಂದರೂ ಬೇಸಿಗೆ ಬರುತ್ತೆ, ಪ್ರತಿಯೊಂದು ಕೂಡ ಬಂದೇ ಬರುತ್ತೆ. ಅದಕ್ಕೆ ತಕ್ಕಂತೆ ಏನು ಮಾಡ್ಕೋಬೇಕು, ನಮ್ಮ ಸಾಧನೆಗೆ ಅನುಕೂಲವಾಗೋ ರೀತಿಯಲ್ಲಿ ಅವನ್ನು ಬಳಸ್ಕೋಬೇಕು. ಗಭೀರ ರಂಹಸ ಇತಿ ನಿವೃತ್ತ ಕರ್ಮ ಪ್ರಕರಣ. ನಿವೃತ್ತ ಕರ್ಮ ಈ ರೀತಿ ಮಾಡ್ತಾ ಇದ್ದರೆ ಪ್ರವೃತ್ತ ಕರ್ಮ ಬಿಟ್ಬಿಡ್ಬೇಕು. ಪ್ರವೃತ್ತ ಕರ್ಮ ಎರಡು ಹೇಳಿದೆ. ಒಂದು ಪ್ರವೃತ್ತ ಕರ್ಮ ಅದೇನದು ನಿಷಿದ್ಧ, ಅದು ಮಾಡಲಿಕ್ಕೆ ಹೋಗ. ವಿಹಿತ ಕರ್ಮನೇ, ಫಲ ಇದೆ, ಕರ್ಮ ಮಾಡಬೇಕು, ಫಲ ಬಿಟ್ಬಿಡ್ಬೇಕು. ಅದು ನಿವೃತ್ತ ಕರ್ಮ. ಇನ್ನು ನಿವೃತ್ತರೇ ಮಾಡ್ತಕ್ಕಂಥ ಕರ್ಮ ಅಂದರೆ ಫಲಾಪೇಕ್ಷೆ ಇಲ್ಲದೇ ಮಾಡ್ತಕ್ಕಂಥ ಕೆಲವು ಕರ್ಮಗಳು, ಅದಕ್ಕೇನಿಲ್ಲ ಫಲ ಅಟ್ಯಾಚೇ ಮಾಡಿಲ್ಲ. ಯಾಕೆ ಮುಖ್ಯ ಫಲ ಅದು ಒಂದೇ ಇರೋದು. ಕೆಲವರು ರಿಮ್ಯುರೇಟಿವ್ ನಾನ್ ರಿಮ್ಯುರೇಟಿವ್ ಅಂತ ಹೇಳೋದಿಲ್ಲ ಕೆಲಸದಲ್ಲಿದ್ದಾಗ. ಕೆಲವು ಪಾರ್ಟ್ ಆಫ್ ದಿ ಡ್ಯೂಟಿ, ಕೆಲವು ಎಕ್ಸ್ಟ್ರಾ ವರ್ಕ್ ಅದಕ್ಕೇನು ಕೊಡ್ತಾರೆ? ಕೊಡ್ತಾರೆ, ಇದು ಕೊಡೋದಿಲ್ಲ. ಆದ್ದರಿಂದ ಅದು ನಿವೃತ್ತ ಕರ್ಮ ಪೂರ್ತಿಯಾಗಿ. ಅದಕ್ಕೆ ನಿವೃತ್ತ ಕರ್ಮ ಮಾಡೋದಿಲ್ಲ ಅವರು, ಫ್ರೀಯಾಗಿ ಮಾಡಬೇಕು. ಅವ್ರ ಸಂಬಳ ಲೆಕ್ಕ ಇಲ್ಲ ಅವರಿಗೆ, ಫ್ರೀಯಾಗಿ ಯಾಕೆ ಮಾಡಬೇಕು ಅಂತ. ಫ್ರೀ ಅಲ್ಲ ಅದು, ಆ್ಯಕ್ಚುಲಿ ದುಡ್ಡು ಕೊಡ್ತಾರೆ ಅದಕ್ಕೆ. ಎಕ್ಸ್ಟ್ರಾ ಕೊಟ್ಟ ಮಾತ್ರ ಏನು ಮಾಡ್ತಾರೆ? ಹೇಳಿದರೆ ಕೊಡ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಎಕ್ಸ್ಟ್ರಾ ಕೊಡೋದಿಲ್ಲ, ಬೇಡ. ದೇಶ ಪ್ರಶಂಸಾ ಪ್ರಕರಣ. ಈಗ ನಾವು ಆಯ್ತು ಬಿಡಿ ಎಲ್ಲ ಮಾಡೋಣಂತೆ, ಒಂದು ಕಾಲ ಬರುತ್ತಾರೆ ಮಾಡೋಣ ಅಂತ ಅನ್ಕೋಬೇಡಿ. ನಮ್ಮ ದೇಶ ಏನಿದೆ, ಎಂಥ ದೇಶ ಇದು, ಎಂಥ ದೇಶ. ಸ್ಲಮ್ನಲ್ಲಿ ಓದೋದು ಹೇಗಿರ್ತದೆ, ದೊಡ್ಡ ಸಿಟಿಯಲ್ಲಿ ಲೈಬ್ರರಿ ಹೇಗೆ ಓದೋದು ಹೇಗಿರುತ್ತೆ, ಎಲ್ಲ ಅನುಕೂಲ ಇರುತ್ತೆ. ಎಷ್ಟೋ ಕಡೆ ದೀಪನೇ ಇರೋದಿಲ್ಲ ಅಲ್ಲಿ ಪಾಪ. ಅದಕ್ಕೆ ಕಷ್ಟಪಟ್ಟು ಓದಬೇಕು. ಇದಿಲ್ಲ ಹಾಗೆ ಮಳೆ ಬಂದರೆ ಸೋರುತ್ತೆ, ಒಂದಲ್ಲ ಎರಡ. ಅದರಲ್ಲೇ ಓದಿ ಒಳ್ಳೊಳ್ಳೆ ಮಾರ್ಕ್ಸ್ ಒಳ್ಳೆ ಜನ ಸಿಗ್ತಾರೆ. ಇನ್ನೆಲ್ಲ ಅನುಕೂಲ ಇದ್ದ ಬರಿಗೆ ಬಿಡ್ತಾರೆ ಅಷ್ಟೇ. ಅಲ್ಲಿ ಕಷ್ಟಪಡ್ತಾರೆ, ಬಲಿಗೆ ಬಿಡ್ತಾರೆ. ಹಾಗಾಗಬಾರ್ದು, ಬೆನಿಫಿಟ್ ತೊಗೋಬೇಕು. ನಮ್ಮ ದೇಶ ಎಂಥ ದೇಶ ಇದು. ಅಹೋ ಬತೈಷ ಇವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಹೇಳಿದರೆ ಎಲ್ಲರಿಗೂ ತಲೆಯಲ್ಲಿ ಕೂತಿರೋದು. ನಮ್ಮದೇ ಏನು ಡಿಫ್ರೆನ್ಸ್ ಇಲ್ಲ ಅಂತ ಗೊತ್ತಾದ್ರೆ ಯಾಕೆ ಮಾಡೋದು ಪಾಪ ಇದು ಮಾಡೋದಿಲ್ಲ ಅವರು. ಅಹೋ ಬತೈಷಾಂ ಕಿಮಕಾರಿ ಶೋಭನಂ ಪ್ರಸನ್ನ ಯೇಷಾಂ ಸ್ವಿತ್ ಉತ ಸ್ವಯಂ ಹರಿ ಏರ್ಜನ್ನ ಲಬ್ಧಂ ನೃಪುಪಾರತಾಜಿರೇ ಮುಕುಂದ ಸೇವೋಪೈಕಂ ಸ್ಪೃಹಾತ್ಮಭಿ. ಅವರೆಲ್ಲ ಹೇಳ್ತಾರಂತೆ, ಏನು ನೋಡಿ ದೇವತೆಗಳು ಅನ್ಕೋತಾರಂತೆ. ಅಹೋ ಬತ ಯೇಷಾಂ ಕಿಮಕಾರಿ ಶೋಭನಂ.
ಎಷ್ಟು ಪುಣ್ಯ ಮಾಡಿರ್ಬೇಕು ಜನ ಅಂತೇಳಿ ಭರತ ಕಡೆ ಹುಟ್ಟಿದವ್ರನ್ನ ಅವರು ಅನ್ಕೋತಾರೆ ಎಷ್ಟು ಪುಣ್ಯ ಮಾಡಿರ್ಬೇಕು ಇವರು ಹೇಳೋದು ಒಳ್ಳೆ ಸೀಟ್ ಅಲ್ಲಿ ಸಿಗ್ತಾ ಓ ಫೈನ್ ಅಂತ ಹೇಳ್ತಾರೆ ಒಳ್ಳೆ ಕಾಲೇಜು ಇವನಿಗೆ ಸಿಕ್ಕಿಲ್ಲ ಪಾಪ ಎಲ್ಲೋ 10-20 ಸಾವಿರ CET ಅವನು ಗೊತ್ತಾಯ್ತಾ ಅವ್ನು ನೋಡಿ ಅನ್ಕೋದು ಏನು ನಮ್ಮಿಲ್ಲ ಇಲ್ಲ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಸಿಕ್ಕಿ ಎಷ್ಟು ಅನುಕೂಲ ಕೇಳಿದ ಸಬ್ಜೆಕ್ಟು ಕೇಳಿದ್ದಿದ್ದು ಎಲ್ಲ ಅನುಕೂಲ ಸಿಕ್ಕಾಬಿಟ್ಟೆ ಸ್ಕಾಲರ್ಶಿಪ್ಪು ಒಂದಲ್ಲ ಎರಡಲ್ಲ ಅಂಥ ಹೊತ್ತಲ್ಲಿ ಯಾರಿಗಾದ್ರು ಎಷ್ಟು ಪುಣ್ಯ ಮಾಡಬೇಕು ಅಂತ ಹೇಳೋದಿಲ್ಲ ಕೆಲಸ ಸಿಕ್ಕಬೇಕಲ್ಲ ಅಂತ ಅವಕಾಶ ಸಿಗೋದೇ ದೊಡ್ಡ ಪುಣ್ಯ ಅಹೋಬತ ಯೇಷಾಂ ಕಿಂ ಅಕಾರಿ ಶೋಭನ ಎಷ್ಟು ಒಳ್ಳೆ ಮಾಡಿರ್ಬೇಕು ಇವರೆಲ್ಲ ಪ್ರಸನ್ನ ಯೇಷಾಂ ಸ್ವಿತ್ ಉತ ಸ್ವಯಂ ಹರಿಹಿ ದೇವರು ಭಾರಿ ಪ್ರಸನ್ನನಾಗಿರ್ಬೇಕು ಇಂಥ ದೇಶದಲ್ಲಿ ಹುಟ್ಟಕ್ಕೆ ಆಗ್ತಿರಲಿಲ್ಲ ಹೋದರೆ ಇವತ್ತೇ ಭರತಖಂಡದಲ್ಲೇ ಎಷ್ಟು ಗಲಾಟೆ ಜಾಗದಲ್ಲಿ ಹುಟ್ಟಿಬಿಟ್ರೆ ಎಷ್ಟು ಕಷ್ಟ ಇರುತ್ತೆ ಯೋಚನೆ ಮಾಡಿ ಕೆಲವಂತೂ ಬರೀ ಯುದ್ಧದ ಎಷ್ಟೋ ವರ್ಷ ಆದ ಯುದ್ಧಗಳೇ ಕೆಲವು ಕಡೆ ಎಲ್ಲಿ ಬರೀ ಎಕ್ಸ್ಟ್ರೀಮ್ ಎಲ್ಲ ಕೋಲ್ಡ್ ಯಾವುದೋ ಒಂದು ಹಳ್ಳಿ ಇದೆ ಹಿಮಾಲಯದೊಳಗೆ -40 ಡಿಗ್ರೀಸ್ ಅಂತ -40 ಹೇಗಿರಬೇಕು ಅಂತ ಅರ್ಥ ಆಯ್ತಾ ಅಲ್ಲಿ ಜನ ಇದ್ದಾರೆ ಆಶ್ಚರ್ಯ ಅಲ್ಲೂ ಜನ ಇದ್ದಾರೆ ಅಲ್ಲೂ ಎಲ್ಲ ಬರ್ಕೊಟ್ಟಿರ್ತಾರೆ ಅದೆಲ್ಲ ನೋಡಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ ಅದು ಕಂಪೇರ್ ಮಾಡಿದರೆ ಇಲ್ಲಿ ಬರೀ ಇವರಿಗೆ ಒಂದು 10 ಡಿಗ್ರಿಗೆ ಓದ್ಕೊಂಡು ಮಲ್ಕೊಂಡ್ಬಿಡ್ತಾರೆ ಅದು 10 ಡಿಗ್ರಿ 0 ಇದ್ದಾಗ ಸೆಕೆ ಇದ್ದಾಗ ಲೆಕ್ಕ ಅವರಿಗೆ ಅದರಲ್ಲಿರ್ತಾರೆ ಅದೆಲ್ಲ ಡಿಫರೆಂಟ್ ಯಾಕೆ ಓದಬೇಕು ಅಂದರೆ ನಮಗೆ ಅನುಕೂಲ ಗೊತ್ತಾಗುತ್ತೆ ಅದಕ್ಕೊಂದು ಮಾತಿದೆ ದುಃಖಿ ದುಃಖಾಧಿಕಂ ಪಶ್ಯೆ ತುಂಬ ದುಃಖಪಟ್ಟು ಡೆಸ್ಪಿರೇಟ್ ಆಗಿಬಿಡ್ತಾರೆ ಅವಾಗ ಇನ್ನೂ ದುಃಖಿಗಳು ನೋಡಿದ್ರೆ ಅಯ್ಯೋ ಎಷ್ಟೋ ವಾಸಿ ಅನಿಸುತ್ತೆ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಆ ಜ್ಞಾನ ಬರಬೇಕು ಹೇಳಿದ್ದೆ ಒಂದು ಸಲ ಒಬ್ಬರು ಕುರುಡ ಮನೆ ಬಂದಿದ್ದ ಎಲ್ಲ ಹೇಳ್ಕೊ ಕಷ್ಟ ಆಗಿಲ್ಲ ಇಲ್ಲ ಇನ್ನೂ ಕಷ್ಟಪಡೋರಿದ್ದಾರೆ ಅದಕ್ಕಿಂತ ಎಷ್ಟೋ ಪುಣ್ಯವಂತ ಅಂತ ಹೇಳ್ತಾರಪ್ಪ ಅವ್ರು ಅರ್ಥ ಮಾಡ್ಕೊಂಡಿದ್ದ ಆ ಥರ ಯೋಚನೆ ಮಾಡಬೇಕು ನಾವು ನೆಗೆಟಿವ್ ಥಿಂಕಿಂಗೇ ಮಾಡ್ತಾ ಹೋದರೆ ಕೊನೆಯೇ ಇಲ್ಲ ಇನ್ನೊಬ್ಬ ರೋಗ ಬಂದು ಇನ್ನೊಬ್ಬ ರೋಗ ನೋಡಬೇಕು ಇವು ಆ ರೋಗ ನಮ್ಗೆ ಎಷ್ಟೋ ವಾಸಿ ಆ ರೋಗಕ್ಕಿಂತ ಗೊತ್ತಾಯ್ತಾ ಅದು ನೋಡಿದ್ರೆ ಇನ್ನೊಬ್ರು ಹತ್ರ ಹೋಗ್ಲಿಕ್ಕೆ ಅಂಥ ರೋಗಗಳು ಅವೆಲ್ಲ ಕೂಡ ಇದು ಕೆಲವು ವಿಷಯ ಹಾಗಲ್ಲ ಇನ್ನೊಬ್ಬರಿಂದ ಮ್ಯಾನೇಜ್ ಮಾಡ್ಬೋದು ಎಷ್ಟೋ ಜನ ತುಂಬ ದುಃಖ ಆಗುತ್ತೆ ಅಂತ ಆ ಸೂಸೈಡ್ ಮಾಡ್ತಾರೆ ಅಂತ ತಿಳ್ಕೊಬೇಡ ಅಲ್ಲಿ ಸುಖ ಕೊಡೋಕೆ ಹೋಗ್ತಾರೆ ಅವನ್ನ ಇಂಥ ಕೇಸುಗಳನ್ನ ಡಿಸ್ಮಿಸ್ ಆಗಿ ಬಂದವನ್ನೆಲ್ಲ ಕೆಲಸ ಕೊಡ್ತಾರ ಇನ್ನೂ ಕಷ್ಟಪಡ್ಬೇಕಾಗುತ್ತೆ ಇಲ್ಲಿ ಎಷ್ಟೇ ಇದ್ದರೂ ಕೂಡ ಹಿತೈಷಿಗಳಿದ್ದಾರೆ ನೋಡೋರಿದ್ದಾರೆ ಆದ್ದರಿಂದ ಒಂದು ಧೈರ್ಯ ಇರಬೇಕು ಇವೊಬ್ಬರೇ ಹೋಗೋದು ಯಾರು ಜೊತೆಗೆ ಯಾರು ಬರ್ತೀನಿ ಇನ್ನೂ ಆತ್ಮಹತ್ಯೆ ಮಾಡೋದು ಜೊತೆಗೆ ಕರೆಕ್ಟಾಗಿ ಸಾಧ್ಯ ಇಲ್ಲ ಅದೆಲ್ಲ ಯೋಚನೆ ಮಾಡಿದರೆ ಮನುಷ್ಯ ಆಪ್ಟಿಮಿಸ್ಟಿಕ್ಕಾಗಿ ಬದುಕಬೇಕು ಯಾವಾಗ ಅದನ್ನು ಹೇಳ್ತಾರೆ ಆಮೇಲೆ ಮುಕುಂದ ಸೇವ ಔಪೈಕ ಸ್ಪೃಹಾತ್ಮಭಿ ಏರ್ಜನ್ಮ ಲಬ್ಧಂ ಋಷು ಭಾರತಾಜಿರಿ ಭಾರತ ಪ್ರದೇಶ ಭರತಖಂಡದಲ್ಲಿ ಯಾರು ಹುಟ್ಟಿದ್ದಾರಲ್ಲ ಎಷ್ಟು ಪುಣ್ಯ ಮಾಡಿರ್ಬೇಕು ಮೊನ್ನೆ ಹೇಳಿದೆ ಅದು ಒಂದು ತೀರಾ ಕಾಮನ್ ಸೆನ್ಸ್ ಯೋಚನೆ ಮಾಡಿದ್ರು ಕೂಡ ಯಾವುದೇ ಒಂದು ಬಾಹ್ಯ ನಮ್ಮ ನೆರವು ಇಲ್ಲೇ ಇಲ್ಲ ಗೊತ್ತಾಯ್ತಾ 12 ತಿಂಗಳು ಸುಖವಾಗಿರ್ಬೇಕು ದೇಶ ಭರತಖಂಡ ಒಂದೇ ಬೇರೆ ಎಲ್ಲ ದೇಶಗಳಲ್ಲೂ ರೈಟ್ ಕರೆಂಟ್ ಅವ್ರ ಗತೆ ಮುಗಿತವ್ರು ಫ್ರೀಜಾಗಿ ಹೋಗ್ಬಿಡ್ತಾರೆ ಅದ್ರ ಮೇಲೆ ಬದುಕಿರ್ಬೇಕು ಅವರು ಕೆಲವು ಕಡೆಗೆ ಬರ್ನ್ ಆಗಿಬಿಡ್ತಾರೆ ಫ್ರೀಸ್ ಆಗ್ತಾರೆಲ್ಲ ಬರ್ನ್ ಆಗ್ತಾರೆ ಎಕ್ಸ್ಟ್ರೀಮ್ ಕೋಲ್ಡು ಎಕ್ಸ್ಟ್ರೀಮ್ ಹಾಟು ಇಲ್ಲ ಎಕ್ಸ್ಟ್ರೀಮ್ ರೇನು ಇಲ್ಲೆಲ್ಲ ಬ್ಯಾಲೆನ್ಸ್ ಹಿಡಿದು ಭರತಖಂಡದ ಸಾಧನೆಗೆ ಎಲ್ಲ ಒಳ್ಳೊಳ್ಳೆ ನದಿಗಳು ಒಳ್ಳೆ ಇದು ಇದನ್ನೆಲ್ಲ ಯೋಚನೆ ಮಾಡಿ ಎಷ್ಟು ಊದು ಬರ್ತಾ ಹೋಗ್ಬಿಟ್ರೆ ನೀವು ದೊಡ್ಡ ದೊಡ್ಡ ನದಿ ಎಷ್ಟು ಹೇಳ್ತೇವೆ ಅಷ್ಟೇ ಉದ್ದಕ್ಕೂ ಎಷ್ಟು ನದಿಗಳಿಗೆ ಗೊತ್ತಾ ಎಷ್ಟು ಅನುಕೂಲಗಳಿದೆ ನೋಡಿದರೆ ಎಷ್ಟು ಒಳ್ಳೆ ಪ್ಲೆಸೆಂಟ್ ಅಟ್ಮಾಸ್ಫಿಯರ್ ಯಾವ ಕಾಲಕ್ಕೂ ಇದಿರೋದಿಲ್ಲ ಅದೆಲ್ಲ ಯೋಚನೆ ಮಾಡಿದರೆ ಮೇಲ್ನೋಟಕ್ಕೇನೆ ನಮ್ಮ ದೇಶ ಅತಿ ದೊಡ್ಡ ದೇಶ ಫಿಲಸಾಫಿಕಲಿ ಅಂತೂ ಭಾರಿ ದೊಡ್ಡದು ಸ್ಪಿರಿಚುವಲಿ ಎಲ್ಲ ಸೌತು ಅದು ಬೆಂಗಳೂರಿನ ಸೌತ್ ಅದರಲ್ಲೂ ಸೌತ್ ಮತ್ತೆ ಸೌತ್ನಲ್ಲಿ ಸೌತ್ ಬೆಂಗಳೂರು ಸೌತ್ ಆಗಬೇಕು ಅಲ್ಲಿ ಹೋಗ್ಬಿಟ್ರೆ ಪಂಜಿತ್ ಆಗುತ್ತೆ ಹನುಮಂತ ಬರೀ ಎಷ್ಟು ಬೇಡ ಆದರೆ ಒಳ್ಳೆಯವ್ರು ಸಿಗ್ತಾರೆ ಬೇಡ ಅಂದರೆ ಆಪರ್ಚುನಿಟಿ ಸಿಗುತ್ತೆ ಇದ್ರ ಕಳ್ಕೊಬಿಟ್ರೆ ಏನು ಮಾಡ್ಬೇಕು ಅದಕ್ಕೆ ಅದೇ ನಮ್ಮ ಜನಕ್ಕೆ ಕಾಮನ್ ಸೆನ್ಸ್ ಇಲ್ಲ ಮತ್ತೆ ಮೇಲ್ನೋಟ ಭಾರಿ ಕಷ್ಟಪಡೋದಲ್ಲ ವಿಚಾರ ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೂ ಕೂಡ ನಾವು ಎಷ್ಟೇ ಪುಣ್ಯವ್ರು ಅನಿಸೇ ಬಿಡುತ್ತೆ ಅದು ಯೋಚನೆ ಇಲ್ಲ ಬೆಂಗಳೂರು ಸರಿ ಇದೆ ಆಮೇಲೆ ಇನ್ನೊಂದೇನಂತ ಕೇಳಿದರೆ ಬೇರೆ ಕಡೆಯೆಲ್ಲ ಅನೇಕ ಸಮಸ್ಯೆಗಳು ಭೂಕಂಪಗಳೇನು ಇದು ಇಂಡಿಯಾದಲ್ಲೇ ಆ ಕಡೆ ಭೂಕಂಪಗಳಾಗತ್ತೆ ಬೇಕಾದಷ್ಟು ಇಲ್ಲೇನೋದಿಲ್ಲ ಪ್ರತಿಯೊಂದು ಕೂಡ ಸುಖವಾಗಿದ್ರೆ ಅಷ್ಟು ಸುಖವಾಗಿರ್ಬೋದು ಮನುಷ್ಯ ಎಕ್ಸ್ಟ್ರೀಮ್ ಅನ್ಸೋದು ಯಾವುದೋ ನಮ್ಮಲ್ಲಿಲ್ಲ ನಾವೇ ಎಕ್ಸ್ಟ್ರೀಮ್ ಹೊರತು ಯಾರೂ ಎಕ್ಸ್ಟ್ರೀಮ್ ಆಗಿಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ಇವೆಲ್ಲ ಟೆಸ್ಟ್ ಮಾಡಬೇಕು ಮಕ್ಕಳಿಗೆ ಚಿಕ್ಕ ವಯಸ್ಸನ್ನು ಹೇಳಿಬಿಟ್ರೆ ಆಗ ಎಷ್ಟು ಗೌರವದಿಂದ ಇದು ಮಾಡ್ತಾರೆ ನಮ್ಮ ನೀರು ಅಲ್ಲೇ ಅಲ್ಲ ಅವರೇ ಹೋಗ್ತಾರೆ ಈ ಕ್ವಾಲಿಟಿ ನೀರು ಸಿಗೋದಿಲ್ಲ ಗಂಗಾ ಅಂತಲೂ ಎಲ್ಲ ಟೆಸ್ಟ್ ಮಾಡಿ ನೋಡಿಬಿಟ್ಟಿಲ್ಲ ಎಲ್ಲ ಕೊಳಕ್ಕೆ ನೀರು ಒಳ್ಳೆ ನೀರು ಕೆಟ್ಟೋಗ್ಬಿಡುತ್ತೆ ಅದು ಹಾಗೆ ಕೆಟ್ಟ ನೀರಿಗೆ ಗಂಗಾ ಸೈಡ್ಸ್ ಇಟ್ಬಿಟ್ರೆ ಅದನ್ನು ಪ್ಯೂರಿಫೈ ಮಾಡುತ್ತೆ ಅದು ಬಾಟ್ಲಲ್ಲಿ ಇಟ್ಟರೆ ಅಷ್ಟು ಶಕ್ತಿ ಇದೆ
ಬ್ಯಾಕ್ಟೀರಿಯಾನ ಕೊಂದು ಹಾಕಿಬಿಡೋದು. ಬ್ಯಾಕ್ಟೀರಿಯಾ ಇದನ್ನು ಕೊಡಿಸುತ್ತೆ, ಅದು ಹಾಗಲ್ಲ, ಅದನ್ನೇ ನಾಶ ಮಾಡೋದು. ನೀವು ಇದನ್ನು ನೋಡ್ತೀರಿ, ಅಲ್ಲಿ ಡೆಲ್ಲಿಯಿಂದ ಮಧುರಾಕ್ಕೆ ಹೋಗ್ತೀರಿ, ಡೆಲ್ಲಿಯಲ್ಲಿ ಹತ್ತಿರ ಹೋಗ್ಲಿಕ್ಕಾಗಲ್ಲ, ಅಷ್ಟು ದುರ್ವಾಸನೆ, ಊರಿನ ಚರಂಡಿಯನ್ನು ಬಿಟ್ಬಿಟ್ಟಿರ್ತಾರೆ. ನೀವು ಮಧುರಾಕ್ಕೆ ಹೋದ್ರೆ ಎಷ್ಟು ಒಂದು 120 ದಾರಿ ಜಾಸ್ತಿ ಇಲ್ಲ, ನದಿ ವೇಗೇನ ಶುದ್ಧತೆ, ಹರಿತಾ ಹರಿತಾ ಇರ್ತಾರೆ, ಪ್ಯೂರ್ ಆಗಿಬಿಡೋದು. ಅದು ಸರೋವರಗಳಿಗೆಲ್ಲ ಇದು ಮಾಡಿ ವಾಟರ್ ಸರ್ಕ್ಯುಲೇಷನ್ ಮಾಡ್ತಾ ಇರ್ತಾರೆ, ಕೆಟ್ಟೋಗುತ್ತೆ ಅಂತ ಹೇಳಿಬಿಟ್ಟು. ಗೊತ್ತಾಯ್ತಾ? ಎಲ್ಲ ಯೋಚನೆ ಮಾಡಿದರೆ ಎಷ್ಟು ಸಿದ್ಧಿ ಇದೆ ಅದರಲ್ಲಿ. ಇದು ಗಂಗಾ ಅಂತಲೂ ಇವತ್ತಿಗೂ ಕೂಡ ಅಷ್ಟೇ, ಅದನ್ನು ಬೀಟ್ ಮಾಡೋರು ಒಂದು ನೀರು ಎಲ್ಲೂ ಸಿಗೋಲ್ಲ ಅಂತ. ಸ್ವಯಂ ಹರಿ ಕಿಂ ದುಷ್ಕರೈರ್ನಃ ಕ್ರತುಭಿಸ್ತಪೋವ್ರತೈ ದಾನಾದಿಭಿರ್ವಾ ದ್ವಿಜಯೇನ ಫಲ್ಗುಣ ನಯತ್ರ ನಾರಾಯಣ ಪಾದ ಪಂಕಜ ಸ್ಮೃತಿ ಪ್ರಮುಷ್ಟಾತಿಶಯೇಂದ್ರಿಯೋತ್ಸವ. ಕಿಂ ದುಷ್ಕರೈ ನಃ ಕ್ರತುಭಿ ತಪೋವ್ರತೈ ಅನಾದಿಭಿ ವಾ ದುರ್ಜಯೇನ ದ್ವಿಜಯೇನ ಫಲ್ಗುಣ ನ ತತ್ರ ನ ಯತ್ರ ನಾರಾಯಣ ಪಾದ ಪಂಕಜ ಸ್ಮೃತಿ ಪ್ರಮುಷ್ಟ ಅತಿಶಯೇಂದ್ರಿಯ ಉತ್ಸವ. ಇನ್ನು ಏನೇನೋ ಕೆಲವಿದೆ ಅಂತ ತಿಳ್ಕೊಂಬೋಣ. ಅದು ನಾರಾಯಣ ಸ್ಮೃತಿನೇ ಇಲ್ಲ ಅಂತಲ್ಲಿದ್ದು ಏನು ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಹೋದರೆ ಎಷ್ಟು ಅನುಕೂಲಗಳಿದೆ, ಎಷ್ಟು ವಾತಾವರಣ ಇದೆ. ಬಂದು ಭಕ್ತಿ ಕಾನ್ಸೆಪ್ಟು, ಇದ್ರ ಕಾನ್ಸೆಪ್ಟ್ ಎಲ್ಲ ತೀರಾ ಚೆನ್ನಾಗಿರೋ ಜಾಗ. ಉತ್ಸವ ನಾರಾಯಣ ಇನ್ನೂ ಮುಂದೆ ಹೇಳ್ತಾರೆ, ಕಲ್ಪಾಯುಷ ಸ್ಥಾನಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಪೂಜೆಯೋ ವರಹ ಕ್ಷಣೇನ ಮರ್ತೇನ ಕೃತಂ ಮನಸ್ವಿನಃ ಸನ್ಯಸ್ಯ ಸಂಯಾತಿ ಅಭಯಂ ಪದಂ ಹರೇಹಿ. ಈ ಮಾತು ಕೇಳಿದರೆ ಭರತಖಂಡ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಕಲ್ಪಾಯುಷಾಂ ಸ್ಥಾನಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಭೂಜಯೋ ವರಹ. ಸ್ವರ್ಗಕ್ಕೆ ಹೋಗಿದ್ದಾನೆ, ಕಲ್ಪಗಟ್ಟಲೆ ಇರ್ತಾನೆ ಸ್ವಪ್ನದಲ್ಲಿ, ಆದರೆ ಅಲ್ಲೇನಿಲ್ಲ, ದೇವ್ರ ಕಥೆ ಕೇಳೋ ಯೋಗ ಇಲ್ಲ, ಇಟ್ಕೊಳ್ಳಿ. ಅದೇ ನಮ್ಮ ಭರತಖಂಡದಲ್ಲಿ ಕ್ಷಣಾಯುಷಾಂ, ಕಲ್ಪ ಎಲ್ಲಿ ಕ್ಷಣ ಎಲ್ಲಿ, ಕ್ಷಣ ಇದ್ದರೂ ಸಾಕು ಅಷ್ಟು ದೊಡ್ಡದಾಗಿ. ಕ್ಷಣ ಭರತಖಂಡದಲ್ಲಿದ್ದರೂ ಕೂಡ ಅಲ್ಲಿ ಕಲ್ಪಗಟ್ಟಲೆ ಮಾಡೋದ ಸಾಧನೆ ಇಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ. ವೆರಿ ಸಿಂಪಲ್. ಎಷ್ಟು ವರ್ಷ 3 ವರ್ಷ ಕೋರ್ಸ್ ಓದಿರ್ತಾರೆ, ಗೊತ್ತಾಯ್ತಾ? ಎಷ್ಟು ದೊಡ್ಡ ಕೆಲಸ ಸಿಗುತ್ತೆ, ಎಷ್ಟು ದುಡ್ಡು ಬರುತ್ತೆ, ಎಷ್ಟು ಇದಾಗುತ್ತೆ ಯೋಚನೆ ಮಾಡಿ. ಜೀವನ ಪೂರ 50 ವರ್ಷ ಯಾರು ಓದ್ತಾರೆ, ಇವತ್ತು ಕೂಡ 50 ವರ್ಷ ಯಾರೂ ಓದೋದಿಲ್ಲ. ಆದರೆ 50 ವರ್ಷ ಕೆಲಸ ಮಾಡಲಿಕ್ಕೆ ಬರುತ್ತೆ, 3 ವರ್ಷ ಓದಿದ್ದನ್ನು ಮಾಡಲಿಕ್ಕೆ ಬರುತ್ತೆ. ಅದು ಜ್ಞಾನಕ್ಕೆ ಅಷ್ಟು ಮಹತ್ವ ಇದೆ. ಸೊ ಇಲ್ಲಿ ಎಷ್ಟು ಕಡಿಮೆ ಇದ್ದರೂ ಕೂಡ, ಒಂದು ಕ್ಷಣ ಇದ್ದರೂ ಕೂಡ ಏನಾಗುತ್ತೆ, ಇಲ್ಲಿ ಉಪಯೋಗಗಳು ಮಾಡಿಕೊಳ್ಳೋರಿಗೆ. ಖಟ್ವಾಂಗರಾಜ ಮಾಡ್ಕೊಳ್ಳಿಲ್ಲ, ಉಪಯೋಗ ಮಾಡಿಕೊಳ್ಳೋರಿಗೆ ಕ್ಷಣ ಕ್ಷಣನೂ ಎಕ್ಸಾಮ್ ಹಾಲಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಇಂಪಾರ್ಟೆಂಟ್, ಗೊತ್ತಾಯ್ತಾ? ಕೊನೆಗೆ ಬರಿಬೇಕಾಗಿರುತ್ತೆ, ಬೆಲ್ಲ ಹೊಡೆದು ಬಿಡುತ್ತೆ, ಗೊತ್ತಾಯ್ತಾ? ಒಳ್ಳೆ ಮೇಸ್ಟ್ ಇರ್ತಾನೆ, ಏನು ಮಾಡ್ತಾನೆ ಗೊತ್ತಾ, ಈ ಕಡೆಯಿಂದ ಕಲೆಕ್ಟ್ ಮಾಡೋಕ್ಕೆ ಬರ್ತಾನೆ ಪೇಪರ್ನ. ಇವನಿಗೆ ಎಷ್ಟು ಖುಷಿ ಆಗುತ್ತೆ ಕಂಡ್ರೆ, ಗೊತ್ತಾಯ್ತಾ? ಸದ್ಯ ಒಳ್ಳೇದಾಯ್ತು, ಅಷ್ಟೊಳಗೆ ಏನೋ ಬರೀತಾನೆ ಅದರೊಳಗೆ. ಅದು ಎಷ್ಟು ಡಿಫ್ರೆನ್ಸ್ ಬಂದುಬಿಡುತ್ತೆ ಅದರೊಳಗೆ. ಆ ಒಂದು ಕ್ಷಣದೊಳಗೆ ಅವನಿಗೆ ಕ್ಲಾಸೇ ಚೇಂಜ್ ಆಗುತ್ತೆ, ಕೆಲವು ಸಲ ರ್ಯಾಂಕ್ ಚೇಂಜ್ ಆಗುತ್ತೆ. ಅದು ನೋಡಿದವ್ರಿಗೆ ಗೊತ್ತಿರೋದು, ಹುಡುಗ್ದೆಲ್ಲ ತಿಳ್ಕೊಳ್ಳೋಕೆ ಬರೋದಿಲ್ಲ. ಇವತ್ತು ಉದಾಹರಣೆ ಗೋಲ್ಡ್ ಇದೆ, ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ, ನೋಟ್ ಇದೆ, ಬ್ಯಾನ್ ಮಾಡಿದ್ರೆ ಕತೆ ಮುಗೀತು. ಗೋಲ್ಡ್ ತರೋದನ್ನು ಬ್ಯಾನ್ ಮಾಡೋದು, ಗೋಲ್ಡನ್ನು ಬ್ಯಾನ್ ಮಾಡೋಕ್ಕಾಗಲ್ಲ. ಗೋಲ್ಡ್ ಮೆಟೀರಿಯಲ್ ವ್ಯಾಲ್ಯೂ ಇದೆ, ಇದು ಮೆಟೀರಿಯಲ್ ವ್ಯಾಲ್ಯೂ ಇಲ್ಲ. ಅಂದರೆ ಈ ಪ್ರೇಯಸ್ಸು ಎಲ್ಲ ಸುಳ್ಳು, ಮೆಟೀರಿಯಲ್ ವ್ಯಾಲ್ಯೂ ಏನೂ ಇಲ್ಲ. ಅಧ್ಯಾತ್ಮಕ್ಕೆ ಮೆಟೀರಿಯಲ್ ವ್ಯಾಲ್ಯೂ ಇದೆ. ಆ ದೃಷ್ಟಿಯಲ್ಲಿ ಯಾವಾಗಲೂ ಶ್ರೇಯಸ್ಸು ನಡಿಬೇಕು. ಶ್ರೇಯಸ್ಸು ಸಿಗ್ತಕ್ಕಂಥ ಜಾಗ ಯಾವುದು ಅಂದರೆ ಈ ಒಂದು ಭರತಖಂಡ. ಭಾರತ ಹಾಂ, ಅದು ಬೇರೆ. ಸಾಧನೆ ಮಾಡಕ್ಕೆ ಬರ್ತಾರೆ, ಶಾಪಾಗಿ ಕೊಟ್ಟು ಹೋದರೆ ಹೋಗೋದಿಲ್ಲ, ಗೊತ್ತಾಯ್ತಾ? ಸಾಧನೆ ಮಾಡ್ಬೇಕು, ಕ್ಯೂನ್ ಬರ್ತಾರೆ. ಆದರೆ ಬರೀ ಪನಿಷ್ಮೆಂಟ್ ಕೊಟ್ಟರೆ ಹೋಗ್ಲಿಕ್ಕೆ ತಯಾರಿಲ್ಲ. ಅಲ್ಲಿ ಟ್ರಾನ್ಸ್ಫರ್ ಆದರೆ ಬರಲ್ಲ ಅಂತ. ಭಾರಿ ಕೆಲಸ ಇರಬೇಕು ಬಂದರೆ. ಅಲ್ಲ ಕಲಿಯುಗ ಇನ್ನೂ ದೊಡ್ಡದು ಕಲಿಯುಗದಲ್ಲಿ. ಭಾರತ ಭೂಜಯ ಅಂದ್ರೇನು, ಸಿಗೋದು ಅಂತ ಅರ್ಥ. ಭರತ ಭೂಮಿಯಲ್ಲಿ ಹುಟ್ಟೋ ಯೋಗ ಇದೆಯಲ್ಲ, ಅದು ಅಷ್ಟು ದೊಡ್ಡದು. ಅದಕ್ಕೆ ಸ್ವರ್ಗ ಬೇಕೋ ನಿಮಗೆ, ಭೂಮಿ ಬೇಕು ಅಂತ ಕೇಳಿದ್ರೆ ಕೆಲವು ಇರ್ತಾರಲ್ಲ, ಕೆಲಸ ಬೇಕೋ ನೀವು ಓದಬೇಕು ಅಂತಾನೆ ಅವನು. ಯಾಕೆ? ಅದು ದುಡ್ಡು ಕೊಟ್ಟು ಓದ್ತಾನೆ. ಮತ್ತೆ ಈ ದುಡ್ಡು ಬರೋ ಕೆಲಸ ಬಿಟ್ಬಿಟ್ಟು ದುಡ್ಡು ಕೊಟ್ಟು ಓದ್ತಾನೆ. ಯಾಕೆ? ಆಮೇಲೆ ಇನ್ನೂ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಗೊತ್ತವ್ರಿ. ಅರ್ಥ ಆಯ್ತು? ಈಗ ಒಂದು 2 ವರ್ಷ ಕೆಲಸ ಕಳ್ಕೊಬೋದು ನಾನು, ಇದು 10ರಷ್ಟು ಸ್ಟಾರ್ಟಿಂಗೇ ಬರುತ್ತೆ ಅಂತೇಳಿ. ಆ ಜ್ಞಾನ ಇದೆ. ನಾವು ಲೌಕಿಕದಲ್ಲಿ ಎಲ್ಲ ಬೆನಿಫಿಟ್ಟು ನಮಗೆ ಗೊತ್ತಿದೆ, ಅಧ್ಯಾತ್ಮದ ಯಾವ ಬೆನಿಫಿಟ್ಟು ಗೊತ್ತಿಲ್ಲ, ಗೊತ್ತಾಯ್ತಾ? ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳ್ತಾ. ಹಾಂ ನಾವು ವಾಪಸ್ ಹೋಗ್ತೇನೆ ಅಂತ ಹೇಳ್ತಾನೆ, ನಾವು ಬಿಟ್ಟಿರ್ಲಿಕ್ಕಾಗಲ್ಲ ಅಂತ ಹೇಳ್ತಾನೆ. ಕ್ಷಣೇನ ಮರ್ತೇನ ಕೃತಂ ಮನಸ್ವಿನಃ ಸನ್ಯಸ್ಯ ಸಂಯಾಂತಿ ಅಭಯಂ ಪದ. ಎಲ್ಲಿಗೆ ಹೋಗಬೇಕು? ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಗೆ ಬರಬೇಕು. ನೀವೀಗ ಯಾವುದೋ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಪಾಠ ಹೇಳ್ಕೊಡೋದಿಲ್ಲ, ಕೆಲಸ ಮಾಡಬೇಕಷ್ಟೇ. ಓದ್ಬೇಕಾದ್ರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕು.
ಭರತಖಂಡ ವಿದ್ಯಾ ಸಂಪಾದನೆಯ ದೊಡ್ಡ ಜಾಗ ಅಂದರೆ ಭರತ ಭೂಮಿ, ಅದು ಇಲ್ಲಿ ಬರಬೇಕು. ಅಭಯಂ ಪದಂ ಹರೇಹೇ, ಅಭಯಂ ಪದಂ ಹರೇಹೇ. ಅಭಯ ಅಂದರೆ ಯಾವುದೇ ಭಯವಿಲ್ಲದ ಒಂದು ಪರಿಪೂರ್ಣ ಲೋಕ ಅಂದರೆ ವೈಕುಂಠ. ಅಲ್ಲಿಗೆ ಹೋಗಬೇಕು ಅಂದರೆ ಇಲ್ಲಿ ಬಂದೇ ಸಾಧನೆ ಮಾಡಬೇಕು, ಬೇರೆ ಕಡೆ ಸಾಧ್ಯ. ಫ್ರಮ್ ದಿಸ್ ಟು ದಟ್ ಅಲ್ಲಿಗೆ ಹೋಗ್ಬೇಕು, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಏರ್ಪೋರ್ಟ್ ಇಲ್ಲಿ ಬರುತ್ತಾ ಪ್ಲೇನು? ಏರ್ಪೋರ್ಟ್ಗೆ ಹೋಗಿ ಹತ್ಬೇಕು. ಅದಕ್ಕೆ ಇದು ಏರ್ಪೋರ್ಟ್ ಇದ್ದಾಗ ಇಲ್ಲಿ ಹತ್ಬೇಕು ನಾವು. ಇಲ್ಲೇ ವಾಯುದೇವರು ಬರೋದು, ಅಲ್ಲಿ ಬರೋದಿಲ್ಲ. ಏರಲ್ಲಿ ಹೋಗ್ಬೇಕಲ್ಲ, ಬೇರೆ ಕಡೆ ಬರೋದಿಲ್ಲ. ನಯತ್ರ ವೈಕುಂಠ ಕಥಾ ಸುಧಾಪಗಾ ನ ಸಾಧವೋ ಭಾಗವತಾ ತದಾಶ್ರಯಾ ನಯತ್ರ ಯಜ್ಞೇಶ ಮಖಾ ಮಹೋತ್ಸವಾ ಸುರೇಶ ಲೋಕೋಪಿ ನಯಾತಿ ಶಿವ್ಯತಾಂ. ಒಂದೊಂದು ಶ್ಲೋಕನೂ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಯತ್ರ ವೈಕುಂಠ ಕಥಾ ಸುಧಾಪಗಾ, ಇಲ್ಲಿ ಭಗವಂತನ ಕಥೆ, ವೈಕುಂಠ ಪ್ರಾಣದ ಪ್ರಾಣ ಕೃಷ್ಣ, ದೇವರ ಕಥೆ ಕೇಳೋ ಯೋಗ ಇಲ್ಲಿಲ್ಲ, ಗೊತ್ತಾಯ್ತಾ? ಸುಧಾಪಕ, ದೇವರ ಕಥೆ ಕೇಳೋದು ಅಂದರೆ ಏನು? ಸುಧಾಪಕ, ಆಪಕ ಅಂದರೆ ನದಿ, ಸುಧಾ ಅಂದರೆ ಅಮೃತದ ನದಿಗಳಿವು. ದೇವರ ಕಥೆಗಳು ಕೇಳ್ತಾ ಅಮೃತ ನದಿಯಿಂದ ಹರ್ಕೊಂಡಿರೋದು. ಇದಿಲ್ಲದೆ ಹೋದರೆ ನ ಸಾಧವ, ಸಜ್ಜನರು ಇಲ್ಲದೆ ಹೋದರೆ, ಭಾಗವತಾಹ, ಭಗವದ್ಭಕ್ತರು ಇಲ್ಲದೆ ಹೋದರೆ, ತದಾಶ್ರಯ, ದೇವರನ್ನು ನಂಬಿ ಬರತಕ್ಕಂಥ ಭಕ್ತರು ಇಲ್ಲದೆ ಹೋದರೆ, ನಯತ್ರ ಯಜ್ಞೇಶ ಮಖಾಹ, ಪರಮಾತ್ಮನ ಕುರಿತು ಮಾಡ್ತಕ್ಕಂಥ ಯಜ್ಞಯಾಗಗಳು ನಡೆಯದೇ ಹೋದರೆ, ಮಹೋತ್ಸವ, ದೊಡ್ಡ ದೊಡ್ಡ ಉತ್ಸವಗಳು ಇಲ್ಲೇ ನಡೆಯೋದಿಲ್ಲ ಅಂತ ಉತ್ಸವಗಳು ಇಲ್ಲದೆ ಹೋದರೆ, ಸುರೇಶ ಲೋಕೋಪಿ ನಯಾತಿ ಸೇವ್ಯತ, ಸ್ವರ್ಗಲೋಕನೂ ಉಪಯೋಗ ಇಲ್ಲ ಅಂತ ಹೇಳಿ. ಸುರೇಶ ಅಂದರೆ ಇಂದ್ರದೇವರು, ಇಂದ್ರಲೋಕನೂ ಪ್ರಯೋಜನ ಇಲ್ಲ. ಅಲ್ಲಿ ಹೋಗೋರು ಯಾತಕ್ಕೆ ಹೋಗ್ತಾ ಇದ್ದಾರೆ? ಅಡ್ವಾಂಟೇಜ್ ಇದ್ದರೆ ಹೋಗ್ತಾರೆ, ಇದ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಯತ್ರ ವೈಕುಂಠ ಕಥಾಸುಧಾಪಕ. ನಮ್ಮ ಜನಕ್ಕೆ ಇದೆಲ್ಲ ಅರ್ಥ ಆದರೆ 2 ಪಾಯಿಂಟ್. ಬಂದಿರೋದಕ್ಕೆ ಹೆಮ್ಮೆ ಪಡ್ತಾನೆ, ಅದನ್ನು ಯುಟಿಲೈಸ್ ಮಾಡ್ಕೋತಾನೆ. ಸುಮ್ಮನೆ ಉಪಯೋಗಿಸ್ಬೇಕಾದ್ರೆ. ಇವತ್ತು ಗೋಲ್ಡನ್ನು ಕಾಪಾಡೋ ಹಾಗೆ ಪೇಪರನ್ನು ಕಾಪಾಡೋದಲ್ಲ, ಯಾತಕ್ಕೆ? ವ್ಯಾಲ್ಯೂ ಇಲ್ಲ ಅದಕ್ಕೆ, ಇದು ವ್ಯಾಲ್ಯೂ ಇದೆ. ಸುವರ್ಣ, ಶಾಸ್ತ್ರ ಸುವರ್ಣವಾದ್ದರಿಂದ ಅದನ್ನು ನಾವು ಕಾಪಾಡಬೇಕು, ಬೆಳೆಸ್ಬೇಕಾದ್ರೆ. ಮಿಥೋಭಿಪದ್ಯೆ, ಅದು ಸುವರ್ಣ ಒಂದೇ ಕಡೆ ಇಡಿ, ವ್ಯಾಲ್ಯೂ ಬೆಳೆದ್ಬಿಡುತ್ತೆ, ಗೊತ್ತಾಯ್ತಾ? ಒಂದೇ ಕಡೆ ಇಟ್ಟರು ಕೂಡ ಅದು ಗೆಲ್ಲದು ಬಿಡಿಸ್ತೀವಿ. ದುಡ್ಡು ಇಟ್ಟರೆ ಅದಕ್ಕೆ ಕೊಳೆಯುತ್ತೆ ಅಂತ ಹೇಳೋದಿಲ್ಲ, ಕೊಡಿಯಷ್ಟು ಹಣ ಮಾಡಿದ್ದಾರೆ ಅಂತ ಹೇಳ್ತಾರೆ, ಅದು ಉಪಯೋಗ ಇಲ್ಲ. ಅದಕ್ಕೆ ಮೆಟೀರಿಯಲ್ ವ್ಯಾಲ್ಯೂ ಕಾನ್ಸೆಪ್ಟ್ ನಾವು ಇಟ್ಕೊಂಡಾಗ ಬೇರೆ ಮನೆ ತೊಗೋತಾನೆ ಅಂತ ತಿಳ್ಕೊಂಡು ಎಲ್ಲ ಒಂದು ಕಡೆ. ಅದು ರೀಸೇಲ್ ವ್ಯಾಲ್ಯೂ ನೋಡ್ತಾರೆ. ರೀಸೇಲ್ ವ್ಯಾಲ್ಯೂ ನೋಡಿದಾಗ ಯಾವುದೇ ಕಾಲಕ್ಕೂ ಅಸಲಿ ಮೋಸ ಇಲ್ಲ, ಅದು ಫಸ್ಟ್ ಆಗಬೇಕು. ಇವತ್ತು 10 ಲಕ್ಷ ತೊಗೊಂಡ 1 ಲಕ್ಷಕ್ಕೆ ಇಡ್ತಾರೆ, ಕತೆ ಮುಗಿತಲ್ಲ, ಹೆವಿ ಲಾಸ್ ಆಗಿದೆ. ಅದು ಎಷ್ಟು, ಅದರಲ್ಲೂ ಕೂಡ ಹೆಚ್ಚು ಅಪ್ರಿಷಿಯೇಟ್ ಎಲ್ಲಿ ಆಗುತ್ತೆ ಯೋಚನೆ ಮಾಡ್ತಾರೆ. ಆ ರೀತಿ ಕಾಮನ್ ಸೆನ್ಸ್ ಇದ್ದರೆ ಭರತಖಂಡದ ಅರ್ಥ ನಮಗೆ ಚೆನ್ನಾಗಾಗತ್ತೆ. ನಯಾತಿ ಸೇವ್ಯತಾಂ ಯದ್ಯತ್ರಣ ಸ್ವರ್ಗ ಸುಖಾವಶೇಷಿತಂ ಶಿಷ್ಟಸ್ಯ ಸೂಕ್ತಸ್ಯ ಕೃತಸ್ಯ ಶೋಭನಂ ತೇನಾಬ್ಜನಾಭ ಸ್ಮೃತಿಜನ್ಮನಃ ಸ್ಯಾತ್ ವರ್ಷೇ ಹರಿರ್ಭಜತಾಂ ಶಂ ತನೋತಿ. ಯದಿ ಅತ್ರ ನಃ ಸ್ವರ್ಗ ಸುಖಾವಶೇಷಿತಂ ಶಿಷ್ಟಸ್ಯ ಸೂಕ್ತಸ್ಯ ಕೃತಸ್ಯ ಶೋಭನಂ. ನಮಗೇನಾದರೂ ಸ್ವರ್ಗಕ್ಕೆ ಬರೋ ಪುಣ್ಯ ಮಾಡಿ ಇನ್ನೂ ಪುಣ್ಯ ಉಳ್ಕೊಂಡಿದ್ರೆ ಅದಕ್ಕೆ, ಆಮೇಲೆ ಇಷ್ಟಸ್ಯ ಸೂಕ್ತಸ್ಯ ಕೃತಸ್ಯ ಶೋಭನಂ, ಏನೋ ಯಜ್ಞಯಾಗ ಮಾಡಿದರೆ ಪುಣ್ಯ ಉಳ್ಕೊಂಡಿದ್ರೆ, ಆಮೇಲೆ ತೇನಾಬ್ಜನಾಭ ಸ್ಮೃತಿಜನ್ಮನಃ ಸ್ಯಾತ್, ನಮ್ಮನ್ನು ಭರತಖಂಡದಲ್ಲಿ ಹುಟ್ಟಿಸ್ಬಿಡ್ಲಿ ಅಂತ ಹೇಳ್ತಾರೆ. ಏನಾದರೂ ಸಿಗೋದಾದರೆ ಭರತಖಂಡ ಫಲ ಸಿಗುತ್ತೆ. ಮೊನ್ನೆ ಸಾಧನೆ ಮಾಡ್ಲಿಕ್ಕೆ ಬರ್ತಾರೆ, ಸಾಧನೆ ಎಲ್ಲೂ ಮಾಡಕ್ಕೆ, ಅಲ್ಲೆಲ್ಲ ಭೋಗಭೂಮಿ ಅಂತ ಹೇಳ್ತಾರೆ. ಅಂದರೆ ಏನು? ಆಫೀಸ್ಗಳು, ಅವು ಎಜುಕೇಷನ್ ಇಲ್ಲ ಆದ್ದರಿಂದ ವರ್ಕ್ ಮಾಡ್ಬೋದೇ ಹೊರತಲ್ಲೇ ಜ್ಞಾನ ತೊಗೊಳಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಮುಂದೆ ಹೋಗ್ಬೇಕಾದ್ರೆ ವರ್ಕ್ ಮಾಡಿದ್ರಲ್ಲ, ಏನು ಮಾಡಬೇಕು? ಜ್ಞಾನ ಬರಬೇಕು. ಅಂತ ಅವಕಾಶ ಇರೋದು ಇಲ್ಲಿ ಮಾತ್ರನೇ. ವರ್ಷೇ ಹರಿರ್ಭಜತಾಂ ಶಂ ತನೋತಿ. ಮತಿರ್ನ ಕೃಷ್ಣೇ ಪರತಸ್ವತೋ ವಾ ಮಿಥೋಭಿಪದ್ಯೇತ ಗೃಹವ್ರತಾನಾಂ ಅದಾಂತ ಗೋಭಿರ್ವಿಶತಾಂತ ಮಿಶ್ರಂ ಪುನಃ ಪುನಃ ಚರ್ವಿತ ಚರ್ವಣಾನಾಂ. ಮತಿರ್ನ ಕೃಷ್ಣೇ ಪರತಸ್ವತೋ ವಾ ಮಿಥೋಭಿಪದ್ಯೇತ ಗೃಹವ್ರತಾನಾಂ ಅದಾಂತ ಗೋಭಿರ್ವಿಶತಾಂತ ಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಾಂ. ಇದ್ದ ಹೋದರೆ ಪರಮಾತ್ಮನ ಬಗ್ಗೆ ಜ್ಞಾನ ಬರದೆ ಹೋದರೆ ಸ್ವತಃ ಪರತೋವಾ ಕೃಷ್ಣೇ ಮತಿ ನ, ನಮಗೆ ನಾವೇ ಪ್ರಯತ್ನಪಟ್ಟರೂ ಫಲ ಇರಬೇಕು, ಇನ್ನೊಬ್ಬರ ಫಲ ಸಿಗಬೇಕು, ಮಿಥ ಪರಸ್ಪರ ಉಪಯೋಗನೂ ಆಗಬೇಕು. ಅಂಥ ಒಂದು ಗೃಹವ್ರತ, ನಾವು ಗೃಹಸ್ಥರಾಗಿರ್ತಕ್ಕಂಥ ಜನಗಳಿಗೆ ಇಂಥ ಅನುಕೂಲ ಸಿಗದೆ ಹೋದರೆ ಎಲ್ಲಿ ಹುಟ್ಟಿ ಏನಂತ ಅವನಿಗೆ ಹೇಳಿದ್ರೆ, ಹುಚ್ಚಿಗೆ ತವ್ರ ಮನೆ ಅತ್ತೆ ಮನೆ ಅಂತ ಹೇಳ್ತಾರಲ್ಲ ಹಾಗೆ, ಅದು ಉಪಯೋಗ ಇಲ್ಲ. ಅದಾಂತ ಗೋಭಿಹಿ ವಿಶತಾಂತ ಮಿಶ್ರಂ ಪುನಃ ಪುನಃ ಚರ್ವಿತ ಚರ್ವಣಾನ. ಬರೋದು ಹೋಗೋದು ಏನು ಉಪಯೋಗ ಅದರಿಂದ? ಎಂದು ಉಪಯೋಗ ಇಲ್ಲ. ಯಾರು ಫೇಲಾದ ಜೊತೆಗೆ ಸ್ಟಡಿ ಮಾಡ್ತಾರೆ, ಕೋರ್ಸ್ ಸ್ಟಡಿ ಮಾಡ್ತಾರೆ,
ನೋಡ್ತಾರೆ ಇಬ್ಬರು ಬ್ರಿಲಿಯಂಟ್ ಸ್ಟೂಡೆಂಟ್, ಖುಷಿ ಆಗ್ತದೆ. ಫೇಲ್ ಆದ ಹೇಳ್ತಾರೆ ಹೋಗಬೇಡ ಬರೀ ಹೇಳ್ಕೊಡೋದ್ರಲ್ಲಿ ಟೈಮ್ ಕಳ್ಕೊತೀವಿ, ಅವ್ರಿಗೆ ಬರಲಿಲ್ಲ ಮರ್ಯಾದಿಲ್ಲ ಬಿಟ್ಟುಬಿಡು ಅಂತ ಹೇಳ್ತಾರೆ. ಅವನಿಗಿರಬೇಕು, ಸಮಾನ ಸ್ಕಂದ ಇರಬೇಕು. ಅವ್ನು ಕಡಿಮೆ ಇದ್ದೇನೆ ಅವ್ನು ಸೇರ್ಬೇಡ ಅಂತ ಹೇಳ್ತಾರೆ. ಗೊತ್ತಾಯ್ತಾ, ನಿನ್ನ ಕ್ಯಾರಿಯರ್ ಹಾಳಾಗತ್ತೆ ಅಂತ ಹೇಳ್ತಾರೆ. ಲೌಕಿಕದಲ್ಲಿ ನಮಗೆ ಇದೆಲ್ಲ ಅರ್ಥ ಆಗೋ ಸಂಗತಿನೇ. ಶಾಸ್ತ್ರಕ್ಕೆ ಬಂದಾಗ ನಮಗೆ ಜ್ಞಾನ ವೃದ್ಧಿಯಾಗ ಅವಕಾಶ ಸಿಗಬೇಕೆ ಹೊರತು ಇರೋ ಜ್ಞಾನ ಕಳ್ಕೊಡೋದಾಗಲಿ ಅಥವಾ ಜ್ಞಾನನೇ ಬರದಂತೆ ಆಗಲಿ ಆಗಬಾರ್ದು. ತತ್ಸಾಧು ಮನ್ನೇ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯತ್ ಹರಿಮಾಶ್ರಯೇತ. ತತ್ಸಾಧು ಮನ್ನೇ ಪ್ರಹ್ಲಾದ ಹೇಳೋದು ಯಾರಿಗೆ? ಹಿರಣ್ಯಕಶಿಪುವಿಗೆ. ಇಷ್ಟು ದಿವಸ ಓದಿದೆಯಲ್ಲ ನೀನು ಏನಪ್ಪ ಭಾರಿ ಗೊತ್ತಾಯಿತು ಅಂತ ಕೇಳಿದರೆ ನನಗೆ ಗೊತ್ತಾಗಿದೆ ಅಂತ ಹೇಳ್ತಾನೆ. ತತ್ ಸಾಧು ಬನ್ನೆ, ಅದು ಸರಿಯಾದ ತಿಳ್ಕೊಂಡಿದ್ದೆ ನಾನು. ಏನದು? ಸದಾ ಸಮುದ್ವಿಗ್ನ ಧಿಯಾಮ ಅಸದ್ಗ್ರಹ, ಇರೋ ಹಿಡ್ಕೊಂಡು ಭಾರಿ ಒದ್ದಾಡ್ತಿರ್ತಾನೆ. ಆದರೆ ಈಗ ನನಗೆ ಗೊತ್ತಾಗಿದೆ ಏನದು? ಹಿತ್ವಾ ಆತ್ಮಪಾತಂ ಗೃಹಂ ಅಂಧಕೂಪಂ, ಅಂಧಕೂಪಕ್ಕೆ ಕಾರಣವಾಗತಕ್ಕಂಥ ಮನೆಯನ್ನು ಬಿಟ್ಟುಬಿಟ್ಟು ವನಂಗತಃ ಕಾಡಿಗೆ ಹೋಗಿಬಿಟ್ಟು ಹರಿಮಾಶ್ರಯೇತ, ದೇವರನ್ನು ಆಶ್ರಯಿಸಿಬಿಡ್ಬೇಕು. ಇದು ನನಗೆ ಗೊತ್ತಾಯ್ತು ಈಗ ಅಂತ ಹೇಳ್ತಾನೆ. ಇಷ್ಟು ದಿವಸ ಪಾಠದ ಪ್ರಯೋಜನ ಏನಂದರೆ ಪ್ರಹ್ಲಾದ ಹೇಳೋರು, ಅವನು ನಕ್ಕು ಬಿಡ್ತಾನೆ, ಏನೋ ಮಾತಾಡ್ತಾನಲ್ಲಿ ಇವರು ಅಂತೇಳಿ. ಮನೆ ಬಿಟ್ಟಿದ್ದ ಮನೆ ಹಿರಣ್ಯಕಶಿಪುವಿನ ಮೇಲೆ ಬಿಟ್ಟು ಹೋಗ್ಲಿಕ್ಕಾಗತ್ತೆ ಅಂತೇಳಿ ಅದು ಹೇಳ್ತಾ ಇದೆ. ಅಂದರೆ ಸಾಧನೆ ಆಗದೆ ಹೋದರೆ ಮನೆ ಬಿಟ್ಟು ಹೋಗಬೇಕು ಅಂತ ತಾತ್ಪರ್ಯ ಅಲ್ಲ, ಸಾಧನೆ ಮಾಡ್ದ ಹೋಗೋದಾದರೆ ಬಿಟ್ಟು ಹೋಗ್ಬೇಕು. ಗೊತ್ತಾಯ್ತಾ? ಮನೆ ಮಾಡೋದೇ ಸಾಧನೆ ನಿಲ್ಲಬೇಕು ಅಂತೇಳಿ. ಹಾಗಾಗಿ ಏನ ಏನ ಅದೇ ಹೇಳ್ತಿರೋದು, ಹಿಂಸೆ ಜಾಸ್ತಿ ಅಲ್ಲ, ಸಾಧನೆ ಆಗದೆ ಹೋಗಿಬಿಟ್ರೆ. ಹಿಂಸೆ ಇದ್ರೂ ಪರವಾಗಿಲ್ಲ, ಸಾಧನೆ ಪ್ರಹ್ಲಾದ ಹಿಂಸೆ ಇರಲಿಲ್ವಾ, ಸಾಧನೆ ಆಗ್ತಾಯಿತ್ತು. ಆ ದೃಷ್ಟಿಯಲ್ಲಿ ಎಂದೂ ಕೂಡ ನಾವು ವನಕ್ಕೆ ಹೋಗೋದು ವಾಸಿ ಅಂತ ಅರ್ಥ ಇಲ್ಲ. ವನಕ್ಕೆ ಹೋಗೋ ತಾತ್ಪರ್ಯ ಅಲ್ಲ, ಸಾಧನೆ ಆಗದೆ ಹೋದ್ರೆ ಅಲ್ಲಿಗೆ ಹೋಗ್ಬೇಕು ನಾವು. ಇಲ್ಲ ಹೋದ್ರೆ ಇಲ್ಲೇ ಮಾಡೋ, ಬಿಟ್ಟು ಹೋಗ್ಬೇಕಾಗಿಲ್ಲ. ಅದಕ್ಕೆ ಪ್ರೇವ್ರತ್ರ ಅದಕ್ಕೆ ಹೇಳಿದ್ದ ಹಾಗೆ ನಾವು ವನಕ್ಕೆ ಹೋಗ್ತೀವಿ, ಹೋಗಬೇಡ ಇಲ್ಲೇ ಇರೋ ಅಂತೇಳಿ. ಹಾಗೆ 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 ಅಂದ್ಕೊಂಡ್ರು ಅವರು. ಅಷ್ಟು ಕಷ್ಟ ಇದ್ರೂ ಒಳ್ಳೆ ಸಾಧನೆ ಮಾಡೋದು. ಕಷ್ಟ ಇದ್ದಲ್ಲಿ ಸಾಧನೆ ಮಾಡೋದಕ್ಕೆ ಅನುಕೂಲ ಏನು ಗೊತ್ತಾ? ಪ್ರೊವೈಡೆಡ್ ಒಂದಿರಬೇಕು. ಜ್ಞಾನಕ್ಕೆ ಅವಕಾಶ ಇರೋದಾದರೆ ಕಷ್ಟ ಇರೋ ಜಾಗ ಓಕೆ, ಯಾಕೆಂದರೆ ಚಾಲೆಂಜ್ ಆಗುತ್ತೆ. ಚಾಲೆಂಜಲ್ಲಿ ಬೇಗ ಸಾಧನೆ ಆಗುತ್ತೆ. ಸೌಭರ್ಯಗಳು ಏನು ಮಾಡಿದರು? 50 ಜನ್ಮ ಇತ್ತು, ಒಂದೇ ದಿನ ಮುಗಿಸ್ಬಿಟ್ರು. ಉಪಯೋಗ ಆಗುತ್ತೆ. ಆ ದೃಷ್ಟಿಯಿಂದ ಏನು ಮಾಡಿಕೊಡೋದು? ಯಾವಾಗಲೂ ಬೆನಿಫಿಟ್, ಯಾವಾಗಲೂ ಆ ಥರ ಯೋಚನೆ ಮಾಡೋದು. ನಾವು ಧನದ ಬಗ್ಗೆ ಎಲ್ಲ ಆ್ಯಂಗಲಲ್ಲಿ ಯೋಚನೆ ಮಾಡ್ತೇವೆ, ಜ್ಞಾನದ ಬಗ್ಗೆ ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡೋದು. ಇದು ದೊಡ್ಡ ಧನ ಅಂದರೆ ಇದೆ, ಜ್ಞಾನಧನ. ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಕರೀತಾರೆ. ತತ್ಸಾಧು ಬನ್ನೇ, ಆ್ಯಕ್ಚುಲಿ ಭೂಲೋಕ ದೇವರು ಕಳಿಸಿದ್ರು ವಿದ್ಯಾ ಸಂಪಾದನೆ ಮಾಡ್ಕೊಂಬನ್ನಿ ಅಂತಲೇ ಹೊರತು ಬೇರೆ ಅಲ್ಲ. ಇವರು ಅದು ಬಿಟ್ಟು ಎಲ್ಲ ಮಾಡೋಕ್ಕೆ ಹೋದರೆ ವ್ಯರ್ಥ, ಅದು ಫಲವಿದು ಬಾಳುವುದಕ್ಕೆ ಆಗೋದಿಲ್ಲ. ಶಿಲೋಂಚವೃತ್ಯ ಪರಿತುಷ್ಟ ಚಿತ್ತೋ ಧರ್ಮಂ ಮಹಾಂತಂ ವಿರಜಂ ಜುಷಾಣ ಮಯ್ಯರ್ಪಿತಾತ್ಮ ಗೃಹೇವ ತಿಷ್ಟನ್ನತಿ ಪ್ರಸಕ್ತ ಸಮುಪೈತಿ ಶಾಂತಿಂ. ಹೇಗಿರಬೇಕು ಅದು? ಹೊಟ್ಟೆಪಾಡಿಗೆ ಏನು ಮಾಡಬೇಕು ಅಂದರೆ ಶಿಲೋಂಚವೃತ್ತಿ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ಏಕಾಸ್ಕಂದದ ಶ್ಲೋಕ ಇದೆ. ಶಿಲೋಂಚವೃತ್ಯ ಅಂತ ಹೇಳಿದೆ. ಋಗ್ಗಿ ಕಾಲಕ್ಕೆ ಎಲ್ಲ ಒಯ್ದ ಮೇಲೆ ಭೂಮಿಯಲ್ಲಿ ಬಿದ್ದಿರೋ ಕಾಳನ್ನು ಬಂದು ಆರಿಸ್ಕೊಂಡು ಅದರಲ್ಲಿ ಬದುಕಬೇಕು. ಏನು ಬೇರೆ ಸಂಪಾದನೆ ಯಾಕೆ ಮಾಡೋದಿಲ್ಲ ಅಂದರೆ ನಿರುದ್ಯೋಗಿಗಳೆಲ್ಲ ಅವರು. ಈ ಕೆಲಸ ಇದೆ ಅವರಿಗೆ, ಸ್ಟಡಿ ಮಾಡಬೇಕಾಗಿದೆ, ಅದಕ್ಕೆ ಹಾಗೆ ಮಾಡ್ತಾರೆ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಬೈಯರ್ಪಿತಾತ್ಮ ಮಹಾಂತಂ ಧರ್ಮಂ ವಿರಜಂ ಜುಷಾಣ, ಅದರಲ್ಲಿ ಯಾವ ಪಾಪಲೇಪ ಆಗೋ ಚಾನ್ಸೇ ಇಲ್ಲ. ಅಂಥ ಧರ್ಮಾಚರಣೆ ಮಾಡ್ಕೊಂಡಿರ್ಬೇಕು. ಬರೀ ಹಾಗಿದ್ರೆ ಏನೂ ಪ್ರಯೋಜನ ಇಲ್ಲ. ಜ್ಞಾನ ಓರಿಯೆಂಟೆಡ್ ಆಗಿರ್ಬೇಕು. ಮಯ್ಯರ್ಪಿತಾತ್ಮ ಗೃಹೇವ ತಿಷ್ಟನ್ ಅತಿ ಪ್ರಸಕ್ತ ಸಮುಪೈತಿ ಚ. ಅವನ ಮನೆಯೊಳಗೆ ಇದ್ದಾನೆ, ಮನೆ ಬಿಟ್ಟು ಹೋಗೇ ಇಲ್ಲ. ಈ ವೃತ್ತಿ ಮಾಡಿಕೊಂಡಿದ್ದರೆ ಮೋಕ್ಷಕ್ಕೆ ಹೋಗಿಬಿಡ್ತಾನೆ ಅಂತೇಳಿ. ಧರ್ಮ ಹೊಟ್ಟೆಪಾಡಿಗೋಸ್ಕರ ಮೇನ್ ಮಾಡಬಾರ್ದು. ಅದೇ ಜಾಸ್ತಿ ತಮಾಷೆ ಮಾಡ್ತಾರಲ್ಲ, ಎಲ್ಲರೂ ಮಾಡೋ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಗೇಣು ಎಲ್ಲಕ್ಕೂ ಅನ್ವಯ, ಹೊಟ್ಟೆಗೂ ಅನ್ವಯ, ಬಟ್ಟೆಗೂ ಅನ್ವಯ. ಆದ್ದರಿಂದ ಹಾಗೆಲ್ಲ ಮಾಡಬಾರ್ದು. ಅದೇ ಮೇನ್ ಗುರಿ ಆಗಬಾರ್ದು. ಅದು ಬಂದರೆ ತಪ್ಪ. ಇದು ಅದು ಬಂದರೆ ಓಕೆ. ಈ ಪ್ರಾವಿಡೆಂಟಿಂದ ಅದು ಬರೋದಾದ್ರೆ ಏನು ಬಂದರೂ ಓಕೆ. ಧ್ರುವ ಇದ್ದಾರೆ, ಎಲ್ಲ ದೊಡ್ಡ ಚಕ್ರವರ್ತಿಗಳು. ಬಿಡಲಿಲ್ಲ, ಯಾಕೆಂದರೆ ಜ್ಞಾನದಂತೆ ಇದ್ದಾರೆ. ಇಲ್ಲದೆ ಹೋದರೆ ಸಣ್ಣ ಕೆಲಸನೂ ಬಂಧಕ, ದೊಡ್ಡ ಕೆಲಸನೂ ಬಂಧಕ ಅಲ್ಲ. ಅರ್ಥ ಆಯ್ತಾ? ಆ ಥರ ಅನುಕೂಲ ಮಾಡ್ಕೋಬೇಕು. ಅವಾಗ ನಾವು ಹಾಗಲ್ಲ, ತಪ್ಪು ಮಾಡ್ಕೊಂಡ್ಬಿಡ್ತೇವೆ. ಸುಮ್ಮನೆ ನಮಗೆ ಹೇಳೋದಾದರೆ ಇಲ್ಲೇ ಕೆಲಸ ಮಾಡ್ತಿರ್ತೆ, ಹತ್ತಿರ 1 ಕಿಲೋಮೀಟ್ರ್ ಕೆಲಸ ಇರುತ್ತೆ. ಆಮೇಲೆ ಒಂದು 25 ಕಿಲೋಮೀಟ್ರು ಬಿಟ್ಟು ಅಲ್ಲೇ ಕೆಲಸ ಸಿಗ್ತದೆ. ಒಂದು 10,000 ಸಂಬಳ ಜಾಸ್ತಿ, ಹೋಗಿಬಿಡ್ತಾನೆ. ಎಲ್ಲ ಕ್ಯಾನ್ಸಲ್. 10,000ಕ್ಕೆ ಹಣೆ ಬಾರ ಎಷ್ಟು ಬಂತೀಗ ಯೋಚನೆ ಮಾಡಲಿಲ್ಲ ಅವರು. ಅದು ಸಂಬಳ ಕೌಂಟ್ ಆಗಿಲ್ಲ. ಅವತ್ತು ಓಡಾಟ ಖರ್ಚು ಬೇರೆ ಸೇರುತ್ತೆ, ಆಯಾಸ ಸೇರುತ್ತೆ, ಟೈಮ್ ಹಾಳಾಗುತ್ತೆ. ಇಷ್ಟಕ್ಕೋಸ್ಕರ ಅಷ್ಟು ಯೋಚನೆ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಎಷ್ಟೋ ಜನ ವಿವೇಕ ತೋರಿಸ್ತಾರೆ, ಇಲ್ಲ ಅಂತಲ್ಲ. ಇವತ್ತು ಕೂಡ ಬೇಡ, ನಮಗೆ
ಸಂಬಳನೂ ಬೇಡ, ಇದು ಬೇಡ. ಇನ್ನೂ ಕೆಲವು ತಮಾಷೆಗೆ ಹೇಳ್ತಾರೆ, ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಪ್ರಮೋಷನ್ನು ಬೇಡ, ಇನ್ಕಮ್ ಟ್ಯಾಕ್ಸೇ ಹೋಗ್ತದೆ ದುಡ್ಡು ಅಂತ ಹೇಳ್ತಾರೆ. ಹೆವಿ ಇನ್ಕಮ್ ಟ್ಯಾಕ್ಸ್ ಇದ್ದರೆ ಅರ್ನ್ ಮಾಡಿ ಅವ್ರಿಗೆ ಕೊಡೋದಕ್ಕಿಂತ 30% ಕೊಡೋದಕ್ಕಿಂತ ಇದರಲ್ಲೇ ಇದ್ದರೆ ಸಾಕು ಅಂತ ಹೇಳ್ತಾರೆ. ಈಗಿನ ಇನ್ಕಮ್ ಟ್ಯಾಕ್ಸ್ ನೋಡಿದ್ದೀರ ರೂಲ್ಸ್ ನಿಮಗೆ, 12 ಲಕ್ಷದವರೆಗೆ ನೋ ಪ್ರಾಬ್ಲಮ್. ಆಮೇಲೆ ನಿಮ್ಗೆ ₹1 ಇದ್ದರೂ ಎಷ್ಟು ಟ್ಯಾಕ್ಸ್ ಗೊತ್ತಾ? ₹1 ಟ್ಯಾಕ್ಸ್ ಅಲ್ಲ, 3ರಿಂದ ಶುರು ಅಂದರೆ ಈಗ ಸುಮಾರು 11.5 ಲಕ್ಷ ಇದೆ ಅವ್ರಿಗೆ ವರ್ಷಕ್ಕೆ ಸಂಬಳ, ಗೊತ್ತಾಯ್ತಾ? ಇವನಿಗೆ 12 ಲಕ್ಷ, ನೋಡೋದಕ್ಕೆ ಇವ್ರು ಜಾಸ್ತಿ, ಇವ್ರು ಕಳ್ಕೊಂಡ್ಬಿಡ್ತಾರೆ, ಗೊತ್ತಾ? ಅವನಿಗೆ ಬರ್ತದೆ. ಇದು ಏನಂತಾರೆ ಅದಕ್ಕೆಲ್ಲ? ಅನಾಮಲಿ ಅಂತ. ಹಾಗಾಗಬಾರ್ದು, ಗೊತ್ತಾಯ್ತಾ? ಇವರಿಗಿಂತ ಜಾಸ್ತಿ ಒಂದು ಉಪಯೋಗ ಆಗಲಿಲ್ಲ ಅವನಿಗೆ, ಪನಿಷ್ಮೆಂಟ್ ಆಯ್ತು ಅವನಿಗೆ. ಹಾಗಾಗಬಾರ್ದು. ಅದೇನಿರ್ಬೇಕು, ಅವನಿಗೆ ಇದಕ್ಕೆ ಅಫೆಕ್ಟ್ ಆಗಬಾರ್ದು, ಅವನಿಗಿಂತ ಇವನು ಕಡಿಮೆ ಆಗಬಾರ್ದು. ಅದು ಗೊತ್ತಾಗೋದು ಎಷ್ಟೋ ಜನ ಪಾಪ ಹೋಗ್ಬಿಟ್ಟಿರ್ತಾರೆ. ಆಗ ಅದು ಗೊತ್ತಾಗುತ್ತೆ, ಮತ್ತೆ ಚೇಂಜ್ ಮಾಡ್ತಾರೆ, ಬಿಡೋದಿಲ್ಲ. ಆದರೆ ಅಷ್ಟು ಗೊತ್ತಾಗ ಎಷ್ಟೋ ಜನ ಸಫರ್ ಆಗಿಬಿಟ್ಟಿರ್ತಾರೆ. ಅದರಿಂದ ಅನಾಮಲಿ ಆಗಬಾರ್ದು ಯಾವಾಗಲೂ ಕೂಡ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು? ಸ್ವಲ್ಪ ಬೆನಿಫಿಟ್ ಸಿಗುತ್ತೆ ಅಂತ ಹೆಚ್ಚು ನಷ್ಟ ಗುರಿ ಆಗಬಾರ್ದು ಅಂತ ಹೇಳ್ತಾರೆ. ಸ್ವಲ್ಪ ಬೆನಿಫಿಟ್ಟು ಹೆಚ್ಚು ನಷ್ಟ, ಟ್ರಾನ್ಸ್ಫರ್ ಬೇರೆಯವ್ರಿಗೆ ಹೋದ್ರೆ ಎಲ್ಲ ಡಬಲ್ ಇದು ಏನು ಎಲ್ಲ ಸೆಟಪ್ ಆಗಬೇಕು, ಮತ್ತೆ ಮನೆ ಆಗಿನ ಎಲ್ಲ ಕೂಡ ಅದೇ ಇದೆ. ಅಷ್ಟೆಲ್ಲ ಇಲ್ಲಿ ಉಳಿತಾ ಇದೆ. ಸ್ವಲ್ಪ ಸಂಬಳ ಬಂತು, ಹೆಚ್ಚಾಯಿತು. ಕೆಲವೊಮ್ಮೆ ಏನಿರುತ್ತೆ, ಸ್ವಲ್ಪ ಇದ್ದಾದ ಬೆನಿಫಿಟ್ ಆದ್ರೆ ತಪ್ಪಲ್ಲ. ಸ್ವಲ್ಪ ಯಾವಾಗಲೂ ಸ್ವಲ್ಪ ಬೆನಿಫಿಟ್ ಆಗೋರು ಏನೂ ಉಪಯೋಗ ಇಲ್ಲ, ಗೊತ್ತಾಯ್ತಾ? ಇವಾಗ ನೀವು ಕಂಪನಿ ಹಾಕಿ ದುಡ್ಡು ಒಂದು 10% ಬರೋದಾದರೆ FDಗೆ ಅಷ್ಟು ಬರುತ್ತೆ. FD ಇಡೋದು ಅಷ್ಟು ಇದಕ್ಕೆ ಮಾಡೋಕ್ಕಾಗ, ತೊಗೊಂಡಿಗೆ ಎಷ್ಟು ಬರುತ್ತೆ ಅವನಿಗೆ ವೇಜನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಸಂಪಾದನೆ ಮಾಡ್ತಾ ಅದಿರಬೇಕು. ಅದು ಒಟ್ಟಿನ ಮೇಲೆ ಧನದ ಯೋಚನೆ ಮಾಡೋದೆಲ್ಲ ಪ್ರೇಯಸ್ಸು, ಜ್ಞಾನ ದೃಷ್ಟಿಯಿಂದ ಯೋಚನೆ ಮಾಡೋದೆಲ್ಲ ಶ್ರೇಯಸ್ಸು. ಇಷ್ಟೇ ಸಿಂಪಲ್ ತಾತ್ಪರ್ಯ. ಅದಕ್ಕೆ ಆ ಥರ ಯೋಚನೆ ಮಾಡೋಕ್ಕೆ ಕೊಟ್ಟರೆ ವಂಡರ್ಸ್ ಮಾಡೋಕ್ಕೆ ಸಾಧ್ಯ. ಕೊನೆಯ ಶ್ಲೋಕ. ಯದ್ವಾಂಛಯ ನೃಪ ಶಿರೋಮಣಯೋ ಅಂಗವೈನ್ಯ ಜಾಯಂತ ನಾಹುಷ ಗದಾದಯ ಐಕಮತ್ಯಂ ರಾಜ್ಯಂ ವಿಸೃಜ್ಯ ವಿವಿಶು ವನಮಂಬುಜಾಕ್ಷ ಸೀದಂತಿ ನಾನು ಪದವೀಂ ನ ಇಹ ಸ್ಥಿತಾ ಕಿಂ. ಎಲ್ಲ ಮನೆ ಬಿಟ್ಟೋಗಿ ಕಾಡಿಗೆ ಏನೋ ಹೇಳ್ತಿರಲ್ಲ, ಸಾಧ್ಯ ಅಂತ ಹೋದವ್ರು ಇದ್ದಾರೆ ನೋಡಿ ಅಂತ ಹೇಳ್ತಾರೆ. ಯಾರವರೆಲ್ಲ? ಭಾರಿ ದೊಡ್ಡವರು. ಯಾರ್ಯಾರು? ನೃಪ ಶಿರೋಮಣಯ, ದೊಡ್ಡ ದೊಡ್ಡ ಚಕ್ರವರ್ತಿಗಳವರು, ರಾಜರ ಚಕ್ರವರ್ತಿಗಳವರೆಲ್ಲ ಕೂಡ. ಅಂಗರಾಜ, ವೈನ್ಯ ಪೃಥುರಾಜ, ಜಾಯಂತ ಇವರೆಲ್ಲ ಇದರ ಮಕ್ಕಳು, ಋಷಭರಾಮನ ಭರತ ರಾಜ, ನಹುಷ ರಾಜ, ಇವರೆಲ್ಲ ಕೂಡ ಏನಿವರು ಗದಾ ಮೊದಲಾದವರೆಲ್ಲ ಐಕಪತ್ಯಂ, ಏಕಛತ್ರಾಧಿಪತಿಗಳು. ಇದು ಯಾವ ಇವತ್ತು ಪೋಸ್ಟೇ ಇಲ್ಲ ಕಲಿಯುಗದಲ್ಲಿ. ಇಡೀ ಜಗತ್ತಿಗೆ ಅವರು ಚಕ್ರವರ್ತಿಗಳು. ಅಂಥವ್ರು ಏನು ಮಾಡಿದರು? ಆ ಬದಿ ಮೂತ ತಕ್ಷಣ ರಾಜ್ಯಂ ವಿಸೃಜ್ಯ ಅಂತ ರಾಜ್ಯವನ್ನು ಬಿಟ್ಟುಬಿಟ್ರು. ವಿವಿಶು ವನಂ ಅಂಬೂಜಾಕ್ಷ, ಅವ್ರು ಕಾಡಿಗೆ ಹೋದರು ಅಂದರೆ ವನ, ಬದರಿಗೆ ಹೋಗ್ತಾರೆ. ಹೆಚ್ಚು ಜನ ಬದರಿಗೆ ಹೋದವರು ಇದರಲ್ಲೆಲ್ಲ ಕೂಡ. ತಪಸ್ ಮಾಡಿ ಗಂಗಾ ನದಿಯೆಲ್ಲ ಇದ್ದು ಮನೆಗೆ ದೇಹ ಬಿಟ್ಟು ಹೋಗಿಬಿಡ್ತಾರೆ. ಆದ್ದರಿಂದ ಅದು ಅವ್ರಿಗೆ ಇದೇ ಫೈನಲ್ ಅಂತ ಗೊತ್ತಿದ್ರೆ ಏನು ಮಾಡ್ತಿದ್ದಿಲ್ಲ, ಬಿಟ್ಟು ಹೋಗ್ಲಿಕ್ಕೆ ಬರ್ತಿರಲಿಲ್ಲ. ರಾಜ್ಯಂ ವಿಸೃಜ್ಯ ವಿವಿಶು ವನವಂಬೂಜಾಕ್ಷ ಸೀದಂತಿನ ಅನುಪದವೀಂತ ಇಹಾಸ್ಥಿತಾ ಕಿಂ. ಅವರೆಲ್ಲ ಇಲ್ಲಿ ಉಳ್ಕೊಂಡ್ಬಿಟ್ರೆ ಉಳ್ಕೊಳ್ಳಿಲ್ಲ, ನೋಡಿದೆಯಾ? ಅದಕ್ಕೆ ಹಾಗೆ ಅಂಥಂಥ ಚಕ್ರವರ್ತಿಗಳೇ ಬಿಟ್ಟು ಹೋಗಿರ್ಬೇಕಾದ್ರೆ ನಮಗಿರೋದು ಏನೂ ಇಲ್ಲ, ಬಿಟ್ಟು ಹೋಗೋದು ಏನು ಕಷ್ಟ, ಗೊತ್ತಾಯ್ತಾ? ಆ ಅರ್ಥದಲ್ಲಿ ಇದಿಷ್ಟು ಕೂಡ ಏನು ದೇಶ ಪ್ರಶಂಸಾ ಪ್ರಕರಣ. ಈ ದೇಶ ಎಲ್ಲದನ್ನು ವರ್ಣನೆ ಮಾಡ್ತಾ, ಒಟ್ಟು ನಮ್ಮ ಜ್ಞಾನಕ್ಕೆ ಅನುಕೂಲ ಇಲ್ಲದೆ ಹೋದರೆ ಯಾವ ದೇಶನೂ ಸ್ವರ್ಗಲೋಕನೇ ಉಪಯೋಗ ಇಲ್ಲ. ಅನುಕೂಲ ಇರೋದಾದರೆ ಯಾವುದೋ ಆಯಿತು. ಆದರೆ ಭೂಲೋಕ ಅಂತಲೂ ಎಲ್ಲ ರೀತಿಯಲ್ಲೂ ಇದೆ. ಇಲ್ಲಿ ನದಿ, ಬೆಟ್ಟ, ಜ್ಞಾನಿಗಳು ಒಂದೊಂದು ಕೂಡ ಏನವು ಯುನಿಕ್, ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದನ್ನು ಹೊಂದಬೇಕು. ಅದೆಲ್ಲ ಮುಗೀತು ಬಿಡಿ. ಇವೆಲ್ಲ ಕೃತಿಕದಲ್ಲಿ ಓಕೆ ಅಂತ ಹೇಳಿದರೆ ಕಾಲ ಪ್ರಶಂಸಾ ಪ್ರಕರಣ. ಈ ಕಾಲ ನೋಡಿ ಎಂಥ ಕಾಲ ಗೊತ್ತಾ? ನಮ್ಮ ಪ್ರಕಾರ ಕೆಟ್ಟ ಕಾಲ ಅಲ್ಲ, ಭಾರಿ ಒಳ್ಳೆಯ ಕಾಲ ಅಂತ ಹೇಳಿ. ಅದು ನಾಳೆ ದಿವಸ